ನಿಮ್ ವ್ಯೂವರ್ಸ್ಗೆ 3 lakhsಗೆ ಮಾಡ್ಕೊಡ್ತೀನಿ ಸರ್. 345 ಕೋಟಿಂಗ್ ಪ್ರೈಸ್ 3 lakhsಗೆ ಮಾಡ್ಕೊಡ್ತೀನಿ ಸರ್. ಇದಕ್ಕೆ ಕೋಟಿಂಗ್ ಪ್ರೈಸ್ ಸರ್ 5,30,000 ಕೋಟಿಂಗ್ ಪ್ರೈಸ್. ನಿಮ್ ವ್ಯೂವರ್ಸ್ಗೆ ಬಂದ್ಬಿಟ್ಟು 4,80,000ಗೆ ಮಾಡ್ಕೊಡ್ತೀನಿ ವಿತ್ ಆಟೋಮ್ಯಾಟಿಕ್ ಇದು. ಸೊ 2012 ಮಾಡೆಲ್ ಐಲೈನ್ ಇದು 3.8ಗೆ ಕ್ಲೋಸ್ ಮಾಡ್ಬಿಟ್ಟು ಕೊಡ್ತೀನಿ ಸರ್. ಸರ್ 5,75,000 ಕೋಟಿಂಗ್ ಪ್ರೈಸ್. ನಿಮ್ ಯೂಟ್ಯೂಬ್ ವ್ಯೂವರ್ಸ್ಗೆ ಬಂದ್ಬಿಟ್ಟು 5,20,000ಗೆ ಕ್ಲೋಸ್ ಮಾಡ್ಬಿಟ್ಟು ಕೊಡ್ತೀನಿ ಸರ್. 5,20,000ಗೆ ಹ್ಯುಂಡೈ ವರ್ನಾ SX ಆಪ್ಷನಲ್ 6 ಏರ್ಬ್ಯಾಗ್ಸ್ ಗಾಡಿ. ಹಾಯ್ ಗೈಸ್, ಮರಳಿ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಪೇಜ್ಗೆ. ನಾನು ನಿಮ್ಮ ಕಿರಣ್ ಗೌಡ. ನಾನಿವತ್ತು ಮತ್ತೊಮ್ಮೆ ಹೌಸ್ ಆಫ್ ಕಾರ್ಸ್ ಅಲ್ಲಿ ವಿಡಿಯೋ ಮಾಡೋಣ ಅಂತ ಹೇಳಿ ಬಂದಿದ್ದೀನಿ. ಹೌಸ್ ಆಫ್ ಕಾರ್ಸು ಎಷ್ಟು ಫೇಮಸ್ ಆಗಿದೆ ಅಂತ ಹೇಳಿದ್ರೆ, ಮಾಡಿದ ಒಂದೇ ವಿಡಿಯೋ ಆದರೂ ಸಹ ತುಂಬ ಜನ ಇದನ್ನು ಇಷ್ಟಪಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ಒಳ್ಳೆ ಸ್ಟಾಕ್ಸ್ ಕೂಡ ಸಿಗ್ತಿದೆ ಅಂತ ಹೇಳ್ತಿದ್ದಾರೆ. ಆ್ಯಂಡ್ ಪ್ರತಿಯೊಬ್ಬರು ಕಮೆಂಟ್ ಮಾಡ್ತಿದ್ದಾರೆ ಇಲ್ಲೊಂದು ವಿಡಿಯೋ ಮಾಡಿ ಅಂತ. ಸೊ ಮತ್ತೊಮ್ಮೆ ವಿಡಿಯೋ ಮಾಡೋಕ್ಕೆ ಬಂದಿದ್ದೀನಿ. ಹೌಸ್ ಆಫ್ ಕಾರ್ಸ್ನ ಎಕ್ಸಾಕ್ಟ್ ಲೊಕೇಶನ್ ಹೇಳೋದಾದರೆ ನಿಮಗೆ ಕನಕಪುರ ಮೇನ್ ರೋಡಲ್ಲಿ ಪಿಲ್ಲರ್ ನಂಬರ್ 165 ಕೋಣನಕುಂಟೆ ಕ್ರಾಸಲ್ಲಿ ನಿಮಗೆ ಲೆಫ್ಟ್ ಸೈಡಿಗೆ ನೋಡ್ತಿದ್ದಂಗೆ ನಿಮಗೆ 100 ಮೀಟರ್ಸಲ್ಲಿ ಕಾಣುತ್ತೆ. ಡೀಟೇಲ್ ಲೊಕೇಶನ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡ್ಕೊಳ್ಳಿ. ಆ್ಯಂಡ್ ನಿಮಗೆ ಸ್ಟಾರ್ಟಿಂಗಲ್ಲಿ ಒಂದು ಕ್ಲಿಪ್ಸ್ ಕೂಡ ಹಾಕಿರ್ತೀನಿ ನಿಮಗೆ ಕ್ಲೀನಾಗಿ ಗೊತ್ತಾಗಲಿ ಅಂತ. ಸ್ವಲ್ಪ ಇದು ಒಳಗಿರೋದ್ರಿಂದ ಸ್ವಲ್ಪ ಜನ ಕನ್ಫ್ಯೂಸ್ ಆಗ್ತಿದ್ದಾರೆ ಅಂತ ಕೇಳ್ಪಟ್ಟೆ, ಹಾಗಾಗಿ ಸ್ವಲ್ಪ ಕ್ಲಿಪ್ ಕೂಡ ಹಾಕಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಇವತ್ತು ನಮ್ಮ ಜೊತೆಗೆ ಆ್ಯಸ್ ಯೂಶುವಲ್ ಇಲ್ಲಿಯ ಓನರ್ ಆಗಿರುವಂತಹ ಸಮೀರ್ ಅವರು ಇದ್ದಾರೆ. ಅವ್ರನ್ನ ಚಾನಲ್ಗೆ ವೆಲ್ಕಮ್ ಮಾಡಿಕೊಂಡು ಪ್ರತಿಯೊಂದು ಮಾಹಿತಿ ತಗೊಳ್ಳೋಣ. ಸಮೀರ್ ಸರ್ ನಮಸ್ಕಾರ. ನಮಸ್ಕಾರ ಕಿರಣ್ ಸರ್. ಸರ್ ಲಾಸ್ಟ್ ವಿಡಿಯೋ ರೆಸ್ಪಾನ್ಸ್ ಯಾವ ಥರ ಆಯ್ತು? ಒಳ್ಳೆ ಚೆನ್ನಾಗಿತ್ತು ರೆಸ್ಪಾನ್ಸ್. ಸ್ಟಾಕ್ ಫುಲ್ ಖಾಲಿ ಆಗಿದೆ, ಹೊಸ ಸ್ಟಾಕ್ ಮತ್ತೆ ಬಂದಿದೆ. ಓಕೆನಾ, ನಿಮ್ಮ ಮೋಟೋ ವರ್ಲ್ಡ್ ಕನ್ನಡ ಎಲ್ಲ ಸಬ್ಸ್ಕ್ರೈಬರ್ಗೂ ಹೌಸ್ ಆಫ್ ಕಾರ್ ಕಡೆಯಿಂದ ಎಲ್ಲರಿಗೂ ವಂದನೆಗಳು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ನಿಮಗೂ ಕೂಡ ಥ್ಯಾಂಕ್ ಯು. ಯಾಕೆ ಅಂತ ಹೇಳಿದ್ರೆ ಇಷ್ಟು ಒಳ್ಳೆ ಸ್ಟಾಕ್ಸ್ನ ನಮ್ಮ ಚಾನಲ್ಗೆ ಇಂಟ್ರೊಡ್ಯೂಸ್ ಮಾಡಿದ್ದಕ್ಕೆ. ಸರ್ ಇವತ್ತಿನ ಈ ವಿಡಿಯೋದಲ್ಲಿ ಯಾವ ಪ್ರೈಸಿಂದ ಎಕ್ಸ್ಪೆಕ್ಟ್ ಮಾಡ್ಬೋದು ನಾವು ಕಾರ್? ಸರ್ ಚವರ್ಲೆಟ್ ಯುವಾ ಸೇಲ್ 2,30,000 ಇಂದ ಸ್ಟಾರ್ಟಿಂಗ್ ಪ್ರೈಸ್ ಸರ್. ಇವತ್ತಿಂದ ಸ್ಟಾರ್ಟಿಂಗ್ ಪ್ರೈಸ್ 2,30,000 ಇಂದ ಶುರು ಮಾಡೋಣ. ಓಕೆ ಸರಿ ಸರ್, ಆಯ್ತು. ಸರ್ ಲೋನ್ ಬಗ್ಗೆ ಲಾಸ್ಟ್ ವಿಡಿಯೋದಲ್ಲಿ ಸ್ವಲ್ಪ ಜನ ಕನ್ಫ್ಯೂಷನ್ ಇತ್ತು. ಲೋನ್ ಎಲ್ಲ ಯಾವ ತರ ನಿಮ್ಮ ಹತ್ರ? 2012 ಮೇಲೆ ಲೋನ್ ಮಾಡಿಸ್ಕೊಡ್ತೀನಿ. ಇನ್ನೊಂದು ಬಂದ್ಬಿಟ್ಟು ಊರಲ್ಲಿ ಇರ್ತಾರೆ, ಹಾಸನ್ ಆಗ್ಲಿ ಮೈಸೂರ್ ಆಗ್ಲಿ, ರೈತರು ಈ ತರ ಇದ್ರೂ, ಫಾರ್ಮರ್ಸ್ ಇದ್ರು, ಪಾಣಿ ಸ್ವಂತ ಮನೆ ಇದ್ರು ಲೋನ್ ಮಾಡಿಸ್ಕೊಡ್ತೀನಿ ಸರ್. ಸ್ವಂತ ಮನೆ ಇದ್ರೆ ಲೋನ್ ಮಾಡ್ಕೊಡ್ತೀರಾ? ಲೋನ್ ಮಾಡಿಸ್ತೀನಿ. ಅಂಡ್ ಆಫರ್ಸ್ ಬಗ್ಗೆ ಎಷ್ಟೋ ಜನಕ್ಕೆ ಗೊತ್ತಿರಲ್ಲ, ಹೊಸದಾಗಿ ನೋಡ್ತಿರೋರಿಗೆ ಅವ್ರಿಗೂ ಕೂಡ ಹೇಳ್ಬಿಡಿ ನಿಮ್ಮಲ್ಲಿ ಏನೇ ಆಫರ್ಸ್ ಇದೆ. 1 year ಇಂಜಿನ್ ವಾರಂಟಿ ಕೊಡ್ತೀನಿ. 6 months ಬಂದ್ಬಿಟ್ಟು ಗೇರ್ ಬಾಕ್ಸ್ ವಾರಂಟಿ ಕೊಡ್ತೀನಿ. 100% ಆಕ್ಸಿಡೆಂಟ್ ಫ್ರೀ, 100% ಮೀಟರ್ ಗ್ಯಾರಂಟಿ ವಿತ್ ಸರ್ವಿಸ್ ಹಿಸ್ಟ್ರಿ ಜೊತೆಗೆ ಗಾಡಿ ಡೆಲಿವರಿ ಕೊಡ್ತೀನಿ ಸರ್. ಓಕೆ ಸರ್, ಇವನ್ ನಮ್ಮ ವೀಕ್ಷಕರು ಕೂಡ ಕಾಯ್ತಿದ್ದಾರೆ ನಿಮ್ಮ ಸ್ಟಾಕ್ಸ್ನ ನೋಡೋಕೆ. ಸೊ ಬನ್ನಿ ಆಗಿದ್ರೆ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ. ಎಸ್, ಮೊದಲಿಗೆ ನಮ್ಮ ಮುಂದೆ ಒಂದು i20 ಇದೆ ನೋಡ್ಬೋದು, ಹ್ಯುಂಡೈ i20. ಸೊ ಈ ಗಾಡಿಯ ಡೀಟೇಲ್ಸ್ ತಗೊಳ್ಳೋಣ. 2013 ಮಾಡೆಲ್ ಸ್ಪೋರ್ಟ್ಸ್ ವೇರಿಯಂಟ್, ABS ಏರ್ ಬ್ಯಾಗ್ ಗಾಡಿ ಇದು. ಸಿಂಗಲ್ ಓನರ್, 50,000 ರನ್ ಆಗಿದೆ, ಕಾಂಪ್ರಿಹೆನ್ಸಿವ್ ಇನ್ಶೂರೆನ್ಸ್ ಇದೆ, ಬ್ರ್ಯಾಂಡ್ ನ್ಯೂ ಟೈರ್ ಇದೆ, 1.2 ಲೀಟರ್ ಇಂಜಿನ್ ಬರುತ್ತೆ, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಕಂಪನಿ ಫಿಟೆಡ್ ಸಿಸ್ಟಮ್ ಇದೆ, ಮಿರರ್ ಫೋಲ್ಡಬಲ್ ಇದೆ. ಕಂಪನಿ ಸೀಟ್ಸ್ ಇದೆ ಸರ್. ಹೌದು ಸರ್, ಏರ್ ಬ್ಯಾಗು ಬರುತ್ತೆ ಸರ್. ಏರ್ ಬ್ಯಾಗ್ ಬರುತ್ತೆ ಅಂಡ್ ಸೊ ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ ಬರುತ್ತೆ ಇದರಲ್ಲಿ. ಹೌದು ಸರ್. ಓಕೆ ಸರ್, ಮೈಲೇಜ್ ಎಷ್ಟು ಕೊಡ್ಬೋದು ಇದು? ಮೈಲೇಜ್ ಬಂದ್ಬಿಟ್ಟು ಸಿಟಿ ಒಳಗಡೆ ನಿಮಗೆ 14 ಬರುತ್ತೆ, ಹೈವೇ 18 ಬರುತ್ತೆ ಸರ್. ಹೈವೇ 18 ಬರುತ್ತೆ. ಕೋಟಿಂಗ್ ಪ್ರೈಸ್ ಸರ್ ಇದಕ್ಕೆ ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು 4,45,000 ಕೋಟ್ ಮಾಡ್ತಾ ಇದೀನಿ. ನಿಮ್ ವ್ಯೂವರ್ಸ್ ಬಂದ್ರೆ 4 lakh ಕ್ಲೋಸ್ ಮಾಡ್ಬಿಟ್ಟು ಕೊಡ್ತೀನಿ ಸರ್. 4 lakh ಕ್ಲೋಸ್ ಮಾಡಿ ಕೊಡ್ತೀರಾ ಸರ್? ಪ್ರೈಸಸ್ ನೆಗೋಷಿಯಬಲ್ ಇರುತ್ತಾ ಸರ್? ಇದು ಫಿಕ್ಸ್ ಪ್ರೈಸ್. ಮೋಟೋ ವರ್ಲ್ಡ್ ಕನ್ನಡ ಸಬ್ಸ್ಕ್ರೈಬರ್ಸ್ಗೆ ನಮ್ ಕಡೆಯಿಂದ ಫಿಕ್ಸ್ ಪ್ರೈಸ್ ಅಲ್ಲಿ ಮಾಡ್ಕೊಡ್ತಾ ಇರೋದು ಸರ್, ಮಾರ್ಕೆಟ್ ಗಿಂತ ಕಡಿಮೆ ಬೆಲೆಗೆ. ಸೊ ಆಲ್ಮೋಸ್ಟ್ ಯಾವ ಗಾಡಿಗೆ ನೀವು ಫೈನಲ್ ಪ್ರೈಸ್ ಹೇಳ್ತೀರಾ ಅದಕ್ಕೆಲ್ಲ ಫೈನಲ್ ಇರುತ್ತೆ, ಫಿಕ್ಸ್ ಪ್ರೈಸ್. ಹೌದು ಸರ್. ಸೊ ಮತ್ತೆ ನೆಗೋಷಿಯಬಲ್ ಆಗಲ್ಲ ಸರ್. ನೆಕ್ಸ್ಟ್ ವೆಹಿಕಲ್ ನಮ್ಮ ಮುಂದೆ ಒಂದು ಟಾಟಾ ಜೆಸ್ಟ್ ಇದೆ ನೋಡಬಹುದು. ಓಕೆ ಸರ್, 2015 ಮಾಡೆಲ್ ಸಿಂಗಲ್ ಓನರ್ ವೆಹಿಕಲ್ ಇದು. 44,000 ರನ್ ಆಗಿದೆ, ಟಾಪ್ ಎಂಡ್ ವೇರಿಯಂಟ್ ಇದು. ಓಕೆ, ಏನೇನು ಆಪ್ಷನ್ ಬರುತ್ತೆ ಸರ್ ಇದರಲ್ಲಿ? ಸರ್ ಏರ್ ಬ್ಯಾಗ್ ಬರುತ್ತೆ, ABS ಬರುತ್ತೆ, ಪೆಟ್ರೋಲ್ ವೇರಿಯಂಟ್ ಇದು. 1.2 ಲೀಟರ್ ಇಂಜಿನ್ ಬರುತ್ತೆ ಸರ್. ಇದು ಯಾವ ವೇರಿಯಂಟ್ ಇದು? XT ಅಲ್ವಾ? XT ವೇರಿಯಂಟ್ ಇದು. XT ಬಂದು ಪೆಟ್ರೋಲ್ ಡೀಸೆಲ್ ಸರ್? ಇದು ಪೆಟ್ರೋಲ್ ವೇರಿಯಂಟ್. ಪೆಟ್ರೋಲ್ ವೇರಿಯಂಟ್ ವಿತ್ ಮ್ಯಾಗ್ ಬರುತ್ತೆ ಇದು. ಹೌದು ಸರ್. ಟೈರ್ ಬಂದ್ಬಿಟ್ಟು ಬ್ರ್ಯಾಂಡ್ ನ್ಯೂ ಟೈರ್ ಇದೆ ಸರ್. ಸರ್ ಮೈಲೇಜ್ ಎಷ್ಟು ಎಕ್ಸ್ಪೆಕ್ಟ್ ಮಾಡಬಹುದು ಇದರಲ್ಲಿ? ಸರ್ ಸಿಟಿ ಒಳಗಡೆ ಬಂದ್ಬಿಟ್ಟು 14 ಬರುತ್ತೆ, ಹೈವೇ ಬಂದ್ಬಿಟ್ಟು 18 ಬರುತ್ತೆ. ಇದು ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು 4,75,000 ಕೋಟಿಂಗ್ ಪ್ರೈಸ್. ನಿಮ್ ವ್ಯೂವರ್ಸ್ ಗೆ ಬಂದ್ಬಿಟ್ಟು 4,20,000 ಗೆ ಕ್ಲೋಸ್ ಮಾಡ್ಬಿಟ್ಟು ಕೊಡ್ತೀನಿ.
ಟಾಪ್ ಎಂಡ್ ವೇರಿಯಂಟ್ 20,000 ಗೆ ಟಾಟಾ ಜೆಸ್ಟ್ 15 ಮಾಡಲ್ 2015 ಮಾಡಲ್ ಲೇಟೆಸ್ಟ್ ಮಾಡಲ್ ವೆಹಿಕಲ್ ಇದು. ಹೌದು. ನೆಕ್ಸ್ಟ್ ವೆಹಿಕಲ್ ನಮ್ಮ ಮುಂದೆ ಒಂದು Hyundai i20 ಇದೆ ನೋಡಬಹುದು. ಎಸ್ ಸರ್, 2015 ಮಾಡಲ್ ಆಸ್ಟಾ ಇದು 50,000 ನೋಡಿದೆ. ಓಕೆ. ABS ಏರ್ ಬ್ಯಾಗ್ ಫುಲ್ಲಿ ಲೋಡೆಡ್ ವೆಹಿಕಲ್ ಇದು. ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. ಓಕೆ. ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು 625 ಇದೆ. 625 ಹೇಳ್ತಿದ್ದೀರಾ? ಹೌದು. ಒಂದು ಫೈನಲ್ ಪ್ರೈಸ್ ಹೇಳೋದಾದ್ರೆ ಸರ್ 5.8 ಗೆ ಕ್ಲೋಸ್ ಮಾಡ್ಬಿಟ್ಟು ಕೊಡ್ತೀನಿ ಸರ್. 5.8 ಗೆ ಯಾವ ಮಾಡಲ್ ಸರ್ ಇದು? 2015 ಆಸ್ಟಾ ಫುಲ್ಲಿ ಲೋಡೆಡ್ ವೆಹಿಕಲ್. 2015 ಆಸ್ಟಾ ಟಾಪ್ ಎಂಡ್ ಮಾಡಲ್ ಇದು. ಹೌದು ಸರ್, ಟಾಪ್ ಎಂಡ್ ಮಾಡಲ್. ಸೊ ಇದರಲ್ಲಿ ನಿಮಗೆ ಆಟೋಮೆಟಿಕ್ ಓವರ್ ವಿಎಮ್ಸ್ ಬರುತ್ತೆ. ಹೌದು ಸರ್, 1.2 ಲೀಟರ್ ಇಂಜಿನ್ ಬರುತ್ತೆ. ಓಕೆ. ಹೈವೇ ಬಂದ್ಬಿಟ್ಟು ನಿಮಗೆ 18 ಬರುತ್ತೆ, ಸಿಟಿ ಒಳಗಡೆ ನಿಮಗೆ 14 ಬರುತ್ತೆ ಸರ್ ಮೈಲೇಜ್. 14 ಬರುತ್ತೆ. ಹೌದು. ಅಂಡ್ ಏರ್ ಬ್ಯಾಗು ABS ಎಲ್ಲ ಕೂಡ ಬರುತ್ತೆ. ಎಲ್ಲ ಪ್ರತಿಯೊಂದು ಬರುತ್ತೆ ಸರ್. ಪ್ರತಿಯೊಂದು ಬರುತ್ತೆ. ಓಕೆ ಸರ್. ನೆಕ್ಸ್ಟ್ ವೆಹಿಕಲ್ ನಮ್ಮ ಮುಂದೆ ಒಂದು ಬ್ಯೂಟಿಫುಲ್ ಆಗಿರುವಂತಹ ಒಂದು ಆಫ್ ರೋಡ್ ವೆಹಿಕಲ್ ಇದೆ. ಟೊಯೋಟಾ ಫಾರ್ಚುನರ್. ನೋಡ್ಬೋದು ಗಾಡಿ ಕಂಡೀಷನ್ ಯಾವ ಥರ ಇದೆ ಅಂತ. ತುಂಬಾನೇ ಚೆನ್ನಾಗಿ ಕಾಣ್ತಿದೆ, ಅಪೀಲ್ ಎಲ್ಲ. ಸೊ ಈ ಗಾಡಿಯ ಡೀಟೇಲ್ಸ್ ಕೇಳೋಣ. ಎಸ್ ಸರ್. 2015 ಮಾಡಲ್ ಸಿಂಗಲ್ ಓನರ್. ಓಕೆ. ಜಸ್ಟ್ 46,000 ಓಡಿದೆ ಸರ್. ಇದು ಬಂದ್ಬಿಟ್ಟು ಆಟೋಮೆಟಿಕ್ ಟ್ರಾನ್ಸ್ಮಿಷನ್ 4x4 3 ಲೀಟರ್ ಇಂಜಿನ್ ಬರುತ್ತೆ. 2 ಏರ್ ಬ್ಯಾಗ್ಸ್, ಸ್ಟೇರಿಂಗ್ ಕಂಟ್ರೋಲರ್, ಫುಲ್ಲಿ ಲೋಡೆಡ್ ವೆಹಿಕಲ್ ಸರ್. ಓಕೆ. ಫುಲ್ಲಿ ಲೋಡೆಡ್ ವೆಹಿಕಲ್. ನಿಮ್ಗೆ ಇದರಲ್ಲಿ ಹಿಂದೆಗಡೆ ನಿಮಗೆ ರೇರ್ ಸೀಟ್ಸ್ಗೆ ಮಾನಿಟರ್ ಕೂಡ ಹಾಕ್ಸಿದ್ದಾರೆ. ಟಚ್ ಸ್ಕ್ರೀನ್ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ. ಆ್ಯಂಡ್ ಆಟೋಮೆಟಿಕ್ ಓವರ್ ವಿಎಮ್ಸ್ ಬರುತ್ತೆ. ಏರ್ ಬ್ಯಾಗ್ಸ್ 2 ಬರುತ್ತೆ ಇದರಲ್ಲಿ. ಹೌದು ಸರ್. ಆ್ಯಂಡ್ ಸೇಫ್ಟಿ ವೈಸ್ ಟಾಪ್ ನಾಚ್ ಕ್ವಾಲಿಟಿ ಅಂತ ಹೇಳ್ಬೋದು ಟೊಯೋಟಾ ಫಾರ್ಚುನರು. ಹೌದು. ಸೊ ನೋಡ್ಬೋದು ಗಾಡಿ ಕಂಡೀಷನ್ ಯಾವ ಥರ ಇದೆ ಅಂತ. ಸರ್ ಕಿಲೋಮೀಟರ್ ಎಷ್ಟು ಓಡಿದೆ ಇದು? ಸರ್ ಜಸ್ಟ್ 46,000 ಓಡಿದೆ. ವಿತ್ ಸರ್ವಿಸ್ ಹಿಸ್ಟ್ರಿ ಜೊತೆಗೆ ಗಾಡಿ ಡೆಲಿವರಿ ಮಾಡ್ತೀನಿ ಸರ್. ಜಸ್ಟ್ 40,000 ಕಿಲೋಮೀಟರ್ ಓಡಿರುವಂತಹ ಗಾಡಿ ಇದು. ಟೊಯೋಟಾ ಫಾರ್ಚುನರ್ ನಿಮಗೆ ಯೂಶಲಿ ಇಷ್ಟು ಕಮ್ಮಿ ಓಡಿರೋದು ಮಾರ್ಕೆಟ್ ಅಲ್ಲಿ ಸಿಗಲ್ಲ. ಹೌದು ಸರ್. 1 lakh ಮೇಲ್ ಓಡಿರೋದು ಸಿಗುತ್ತೆ. ಬಟ್ ಇದು ತುಂಬಾ ಚೆನ್ನಾಗಿದೆ ಕಂಡೀಷನ್. ಸೊ ಒಂದ್ಸಲಿ ಇಂಜಿನ್ ಚೆಕ್ ಮಾಡ್ಕೊಂಡು ಆರಾಮಾಗಿ ತಗೊಂಡು ಹೋಗ್ಬೋದು. ತುಂಬಾ ಲೆಸ್ ಡೌನ್ ಆಗಿರೋದ್ರಿಂದ. ಪ್ರೈಸ್ ಬಂದ್ಬಿಟ್ಟು ಇದ್ರದ್ದು 23,50,000. ನಿಮ್ ವಿವರ್ಸ್ಗೆ ಬಂದ್ರೆ 22,50,000 ಗೆ ಕ್ಲೋಸ್ ಮಾಡ್ಬಿಟ್ಟು ಕೊಡ್ತೀನಿ ಸರ್. 22,50,000 ಗೆ ಮಾಡ್ಕೊಡ್ತೀರಾ? ಹೌದು ಸರ್. ಯಾವ ಮಾಡಲ್ ಸರ್ ಇದು? 2015 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್ ಸರ್. 2015 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್. ಹೌದು ಸರ್. ನೆಕ್ಸ್ಟ್ ವೆಹಿಕಲ್ ಹೋಗ್ಬಿಡೋಣ. ನೆಕ್ಸ್ಟ್ ವೆಹಿಕಲ್ ನಮ್ಮ ಮುಂದೆ ಒಂದು ವೋಲ್ಕ್ಸ್ವ್ಯಾಗನ್ ಪೋಲೋ ಇದೆ ನೋಡಬಹುದು. 2012 ಮಾಡಲ್ ಡೀಸೆಲ್ ವೇರಿಯಂಟ್. ಓಕೆ. 1.2 ಲೀಟರ್ ಇಂಜಿನ್ ಬರುತ್ತೆ ಸರ್. ಬ್ರ್ಯಾಂಡ್ ನ್ಯೂ ಟೈರ್ ಇದೆ ಸರ್. ಓಕೆ. 4 ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಕಂಪ್ನಿ ಸಿಸ್ಟಮ್. ಓಕೆ. ಸ್ಟೇರಿಂಗ್ ಅಡ್ಜಸ್ಟೇಬಲ್, ಕಂಟ್ರೋಲ್, ಸ್ಟೇರಿಂಗ್ ಕಂಟ್ರೋಲ್ಸ್ ಬರುತ್ತೆ. ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ. ಹೌದು ಸರ್. ABS ಬರುತ್ತೆ. ಹೌದು ಸರ್. ಟಚ್ ಸ್ಕ್ರೀನ್ ಮ್ಯೂಸಿಕ್ ಸಿಸ್ಟಮ್ ಇಲ್ಲ ಇದರಲ್ಲಿ. ನಾರ್ಮಲ್ ಮ್ಯೂಸಿಕ್ ಸಿಸ್ಟಮ್ ಇದೆ ಸರ್. ಸೊ 2012 ಮಾಡಲ್ ಹೈಲೈನ್ ಇದು. ಹೌದು ಸರ್. 2012 ಮಾಡಲ್ ಹೈಲೈನ್ 1.2 ಲೀಟರ್ ಇಂಜಿನ್ ಬರುತ್ತೆ ಸರ್. 1.2 ಲೀಟರ್ TDI ಸರ್ ಇದು. ಹೌದು ಸರ್, TDI. ಸರ್ ಮೈಲೇಜ್ ಎಷ್ಟು ಎಕ್ಸ್ಪೆಕ್ಟ್ ಮಾಡಬಹುದು ಇದರಲ್ಲಿ? ಮೈಲೇಜ್ ಬಂದ್ಬಿಟ್ಟು ಸಿಟಿ ಒಳಗಡೆ 15 ಬರುತ್ತೆ. ಹೈವೇ 18-20 ಬರುತ್ತೆ ಸರ್. ಹೈವೇ 18-20 ಬರುತ್ತೆ. ಹೌದು ಸರ್. ಡೀಸೆಲ್ ಇಂಜಿನ್ ಆಗಿರೋದು. ಹೌದು, ಡೀಸೆಲ್ ಇಂಜಿನ್ ಆಗಿರೋದ್ರಿಂದ. ಅಂಡ್ ಕಲರ್ ಕೂಡ ನೋಡಬಹುದು. ಕಲರ್ ಬಂದ್ಬಿಟ್ಟು ಕ್ಲಾಸಿಕ್ ಕಲರ್ ಇದೆ ಸರ್. ತುಂಬಾ ಚೆನ್ನಾಗಿ ಕಾಣ್ತಿದೆ ಕಲರ್. ಆಲ್ಮೋಸ್ಟ್ ಬ್ಲೂಯಿಶ್ ಕಲರ್ ಬರುತ್ತೆ ಇದು. ಹೌದು ಸರ್. ಇದಕ್ಕೆ ಕೋಟಿಂಗ್ ಪ್ರೈಸ್ ಸರ್ ಇದಕ್ಕೆ? ಸರ್ ಇದಕ್ಕೆ ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು 4,25,000 ಹೇಳ್ತಾ ಇದ್ದೀನಿ. ನಿಮ್ ವ್ಯೂವರ್ಸ್ ಬಂದ್ರೆ 3.8 ಗೆ ಕ್ಲೋಸ್ ಮಾಡ್ಬಿಟ್ಟು ಕೊಡ್ತೀನಿ ಸರ್. 3.8 ಗೆ ನಿಮಗೆ ವೋಲ್ಕ್ಸ್ವ್ಯಾಗನ್ ಪೋಲೋ ನಿಮಗೆ ಐಲ್ಯಾಂಡ್ ಸಿಗ್ತಾ ಇದೆ. ಅದು ಕೂಡ 2012 ಮಾಡಲ್. ಚೆಕ್ ಮಾಡಬಹುದು. ಹೌದು ಸರ್. ನೆಕ್ಸ್ಟ್ ವೆಹಿಕಲ್ ಹೋಗೋಣ. ನೆಕ್ಸ್ಟ್ ವೆಹಿಕಲ್ ಮತ್ತೊಂದು ಪುಂಟೋ ಇದೆ ನೋಡಬಹುದು. ಫಿಯಟ್ ಪುಂಟೋ 2011 ಮಾಡಲ್ ಇದು. ಓಕೆ. 94,000 ಓಡಿದೆ. ಸಿಂಗಲ್ ಓನರ್ ವೆಹಿಕಲ್. ಇದು ಎಮೋಷನ್ ಪ್ಯಾಕ್ 90 BHP ಇದು. ಓಕೆ. ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಸ್ಟೇರಿಂಗ್ ಕಂಟ್ರೋಲರ್ ಅಂಡ್ ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ. ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ. ಓಕೆ. ಸರ್ ಎಷ್ಟು ಕಿಲೋಮೀಟರ್ ಓಡಿದೆ ಇದು? ಸರ್ 94,000 ಕಿಲೋಮೀಟರ್ ಓಡಿದೆ ಸರ್. 94,000 ಕಿಲೋಮೀಟರ್ ಓಡಿದೆ. ಗಾಡಿ ಕಂಡೀಷನ್ ಚೆಕ್ ಮಾಡಬಹುದು. ಟೈರ್ ಕಂಡೀಷನ್ ಎಲ್ಲ ಯಾವ ತರ ಇದೆ ಸರ್? 80% ಟೈರ್ ಇದೆ ಸರ್. ಆಲ್ಮೋಸ್ಟ್ ಆಲ್ ನನ್ನ ಗಾಡಿ ಆಲ್ಮೋಸ್ಟ್ ಆಲ್ 80% ಟೈರ್ ಬರುತ್ತೆ ಸರ್. ತುಂಬಾ ಹಳೆ ಟೈರ್ಸ್ ಇದ್ರೆ ನೀವೇ ಚೇಂಜ್ ಮಾಡಿ? ನಾವೇ ಚೇಂಜ್ ಮಾಡಿಬಿಟ್ಟು ಕಸ್ಟಮರ್ ಗೆ ಕೊಡ್ತೀವಿ ಸರ್. ಓಕೆ ಸರ್. ಕೋಟಿಂಗ್ ಪ್ರೈಸ್ ಇದಕ್ಕೆ? ಸರ್ ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು 295 ಕೋಟಿಂಗ್ ಪ್ರೈಸ್. ನಿಮ್ ಕಡೆಯಿಂದ ನಿಮ್ ವಿವರ್ಸ್ ಬಂದ್ರೆ 2,65,000 ಗೆ ಕ್ಲೋಸ್ ಮಾಡ್ಕೊಡ್ತೀನಿ ಸರ್. 2,65,000 ಗೆ ಫಿಯಟ್ ಪುಂಟೋ ಎಮೋಷನ್ ಪ್ಯಾಕ್ ಟಾಪ್ ಹೌದು ಸರ್. ಹೌದು ಸರ್. ನೆಕ್ಸ್ಟ್ ವೆಹಿಕಲ್ ಹೋಗೋಣ. ನೆಕ್ಸ್ಟ್ ವೆಹಿಕಲ್ ಮತ್ತೊಂದು ಪುಂಟೋ ಇದೆ. ಬಟ್ ಇವಾಗ ತಾನೇ ನನ್ನ ಮುಂದೆನೆ ಆಕ್ಚುಲಿ ಇದು ಬುಕ್ ಆಗಿದೆ. ಸೊ ಹಾಗಾಗಿ ಈ ಗಾಡಿ ಎಷ್ಟು ಸೇಲ್ ಆಯ್ತು ಸರ್ ಇದು? ಇದು ಬಂದ್ಬಿಟ್ಟು 3,20,000 ಗೆ ಆಗಿದೆ ಸರ್. 2014 ಮಾಡಲ್. 2014 ಮಾಡಲ್ ಮಲ್ಟಿಜೆಟ್ ಪೆಟ್ರೋಲ್ ಇಂಜಿನ್ ಸರ್ ಇದು? ಡೀಸೆಲ್ ಇಂಜಿನ್ ಸರ್. 90 BHP. 90 BHP ಡೀಸೆಲ್ ಇಂಜಿನ್. ಸೊ 3.25 ಸೇಲ್ ಆಗಿದೆ. ಓಕೆ ಸರ್. ನೆಕ್ಸ್ಟ್ ವೆಹಿಕಲ್ ಹೋಗ್ಬಿಡೋಣ. ನೆಕ್ಸ್ಟ್ ವೆಹಿಕಲ್ ಮತ್ತೊಂದು XUV ಇದೆ ನೋಡಬಹುದು. XUV 500. 2013 ಮಾಡಲ್
ಥರ್ಡ್ ಓನರ್, ಓಕೆ 81,000 ಓಡಿದೆ, ರೆಕಾರ್ಡೆಡ್ ಸರ್ವಿಸ್ ಇದೆ, ಓಕೆ W8 ವೇರಿಯಂಟ್ ಇದು, 4 ಏರ್ ಬ್ಯಾಗ್ ಬರುತ್ತೆ ಇದಕ್ಕೆ. ಓಕೆ W8 ಇದು. ಹೌದು ಸರ್. ಡೀಸೆಲ್ ಪೆಟ್ರೋಲ್ ಸರ್ ಇದು? ಇದು ಡೀಸೆಲ್ ಆಲ್ ವೀಲ್ ಡ್ರೈವ್ ಇದು, 4x4. 4x4. ಹೌದು ಸರ್. ಸೊ ಮಹೇಂದ್ರ XUV ಇಲ್ಲಿ ನಿಮಗೆ 4x4 ಸಿಗ್ತಾ ಇದೆ W8 ಅಲ್ಲಿ. ಅದು ಕೂಡ ಅಂಡ್ ಮಿರರ್ ಕಂಟ್ರೋಲ್ಸ್ ಎಲ್ಲ ಬರುತ್ತೆ ಇದರಲ್ಲಿ, ಅಂಡ್ ಈವನ್ ಸ್ಟೇರಿಂಗ್ ಕಂಟ್ರೋಲ್ಸ್ ಬರುತ್ತೆ, ಕಂಪ್ನಿ ಸಿಸ್ಟಮ್ ಇದೆ, ಅಂಡ್ ಡ್ಯೂಯಲ್ ಸೋನ್ ಕ್ಲೈಮೇಟ್ ಕಂಟ್ರೋಲ್ ಬರುತ್ತೆ. ಸೊ ತುಂಬಾ ಚೆನ್ನಾಗಿದೆ ಗಾಡಿ ಕಂಡೀಷನ್. ಸರ್ ಇದಕ್ಕೆ ಕೋಟಿಂಗ್ ಪ್ರೈಸ್? ಕೋಟಿಂಗ್ ಪ್ರೈಸ್ ಬಿಟ್ಟು 7,25,000 ಕೋಟಿಂಗ್ ಮಾಡ್ತಾ ಇದೀವಿ. ಓಕೆ, ನಿಮ್ ವಿವರ್ಸ್ ಬಂದ್ರೆ ಇದು ನೋ ನೆಗೋಷಿಯಬಲ್ ಪ್ರೈಸ್ 6.8 ಗೆ ಕ್ಲೋಸ್ ಮಾಡ್ಬಿಟ್ಟು ಕೊಡ್ತೀನಿ ಸರ್. 6.8 ಗೆ 2013 ಮಾಡೆಲ್ XUV 500 ಸರ್. ಸೊ 2013 ಮಾಡೆಲ್ XUV 500 6.8 ಗೆ ಕ್ಲೋಸ್ ಮಾಡ್ಬಿಟ್ಟು ಕೊಡ್ತೀನಿ ಸರ್. ಅದು ಕೂಡ W8. ಓಕೆ ಸರ್, ಮೈಲೇಜ್ ಎಷ್ಟು ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್ ಇದರಲ್ಲಿ? ಸರ್ ಮೈಲೇಜ್ ಬಂದ್ಬಿಟ್ಟು ನಿಮಗೆ ಸಿಟಿ ಒಳಗಡೆ 10 ಬರುತ್ತೆ, ಹೈವೇ 12 ಬರುತ್ತೆ ಸರ್. ಹೈವೇ 12 ಬರುತ್ತೆ. ಹೌದು ಸರ್. ಓಕೆ ಸರ್, ನೆಕ್ಸ್ಟ್ ವೆಹಿಕಲ್ ನಮ್ಮ ಮುಂದೆ ಒಂದು ಫೋರ್ಡ್ ಫಿಗೋ ಇದೆ ನೋಡ್ಬೋದು. ತುಂಬ ಜನ ಕೇಳ್ತಿರ್ತೀರಾ. ಸೊ ಫೋರ್ಡ್ ಫಿಗೋ, ಸೊ ಆರ್ಟ್ ಸೆಲ್ಲಿಂಗ್ ಇದು ಆ್ಯಕ್ಚುಲಿ ಫೋರ್ಡ್ ಫಿಗೋ. ಎಸ್ ಸರ್. ಸರ್ 2013 ಮಾಡಲ್ಲು, ಥರ್ಡ್ ಓನರ್, 68,000 ರನ್ ಆಗಿದೆ, ಟೈಟಾನಿಯಂ ಇದು. ಓಕೆ, ಡ್ಯೂಯಲ್ ಏರ್ ಬ್ಯಾಗ್ ಬರುತ್ತೆ, 2 ಪವರ್ ವಿಂಡೋಸ್ ಬರುತ್ತೆ, ಓಕೆ, AC ಪವರ್ ಸ್ಟೇರಿಂಗ್, ಲೆದರ್ ಸೀಟ್ ಕವರ್ಸ್ ಇದೆ ಸರ್. ಅಂಡ್ ಯುನೀಕ್ ಕಲರ್ ಇದು, 70,000 ಕಿಲೋಮೀಟರ್ ಓಡಿದೆ ಇದು. ಕೋಟಿಂಗ್ ಪ್ರೈಸ್ ಇದಕ್ಕೆ? ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು 295 ಕೋಟಿಂಗ್ ಮಾಡ್ತಾ ಇದೀನಿ. ನಿಮ್ ವ್ಯೂವರ್ಸ್ಗೆ 2,60,000 ಗೆ ಕ್ಲೋಸ್ ಮಾಡ್ಬಿಟ್ಟು ಕೊಡ್ತೀನಿ ಸರ್. 2013 ಮಾಡೆಲ್ಗೆ, 2013 ಮಾಡೆಲ್ ಟೈಟಾನಿಯಂ. ಡೀಸೆಲ್ ಮೈಲೇಜ್ ಬಂದ್ಬಿಟ್ಟು ಸಿಟಿ ಒಳಗಡೆ 15 ಬರುತ್ತೆ, ಹೈವೇ 20-22 ಬರುತ್ತೆ ಸರ್. ಫೋರ್ಡ್ ಫಿಗೋ ಡೀಸೆಲ್. ಓಕೆ ಸರ್, ನೆಕ್ಸ್ಟ್ ವೆಹಿಕಲ್ ಹೋಗ್ಬಿಡೋಣ. ನೆಕ್ಸ್ಟ್ ವೆಹಿಕಲ್ ಮತ್ತೊಂದು i20 ಇದೆ ನೋಡ್ಬೋದು. ಎಸ್ ಸರ್. 2013 ಮಾಡೆಲ್ ಇದು. ಓಕೆ, 66,000 ನೋಡಿದೆ. ಇನ್ಶೂರೆನ್ಸ್ ಬಂದ್ಬಿಟ್ಟು ಕಾಂಪ್ರಿಹೆನ್ಸಿವ್ ಇನ್ಶೂರೆನ್ಸ್ ಇದೆ. ಓಕೆ, ಸ್ಪೋರ್ಟ್ಸ್ ಇದು. ಓಕೆ, ಥರ್ಡ್ ಓನರ್ ವೆಹಿಕಲ್, 1.2 ಲೀಟರ್ ಇಂಜಿನ್ ಪೆಟ್ರೋಲ್ ಇದು. ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಕಂಪ್ನಿ ಸಿಸ್ಟಮ್. ಓಕೆ, AC ಬರುತ್ತೆ ಇದರಲ್ಲಿ? ಹೌದು ಸರ್. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಬರುತ್ತೆ. ಹೌದು ಸರ್. ಸರ್ ಕೋಟಿಂಗ್ ಪ್ರೈಸ್ ಇದಕ್ಕೆ? ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು 395 ಕೋಟಿಂಗ್ ಪ್ರೈಸ್. ನಿಮ್ ವ್ಯೂವರ್ಸ್ಗೆ ಬಂದ್ಬಿಟ್ಟು 3,70,000 ಗೆ ಕ್ಲೋಸ್ ಮಾಡ್ಬಿಟ್ಟು ಕೊಡ್ತೀನಿ ಸರ್. ನೆಕ್ಸ್ಟ್ ವೆಹಿಕಲ್ ನಮ್ಮ ಮುಂದೆ ಒಂದು ಇಕೋ ಸ್ಪೋರ್ಟ್ ಇದೆ ನೋಡಬಹುದು, ಬ್ಲಾಕ್ ಕಲರ್ ಇಕೋ ಸ್ಪೋರ್ಟ್. ತುಂಬಾ ಚೆನ್ನಾಗಿ ಕಾಣ್ತಿದೆ ವೆಹಿಕಲ್. ಈ ಗಾಡಿಯ ಡೀಟೇಲ್ಸ್ ತಗೊಳ್ಳೋಣ. ಎಸ್ ಸರ್. 2016 ಮಾಡೆಲ್ ಇದು. ಓಕೆ, ಸೆಕೆಂಡ್ ಓನರ್ ವೆಹಿಕಲ್, 75,000 ನೋಡಿದೆ, ಟೈಟಾನಿಯಂ ಬಟನ್ ಸ್ಟಾರ್ಟ್ ಇದು. 1.5 ಲೀಟರ್ ಇಂಜಿನ್ ಡೀಸೆಲ್ ವೇರಿಯಂಟ್. ಓಕೆ, ಟಾಪ್ ಎಂಡ್ ಇದು. 2 ಏರ್ ಬ್ಯಾಗ್ಸ್ ಬರುತ್ತೆ, ಅಲೈಸ್, ಸ್ಟೇರಿಂಗ್ ಕಂಟ್ರೋಲ್. ಓಕೆ, ಕಂಪ್ನಿ ಸಿಸ್ಟಮ್ ಇದೆ. ಸೊ ಡ್ಯೂಯಲ್ ಏರ್ ಬ್ಯಾಗ್ ಬರುತ್ತೆ ಅಂಡ್ ನೋಡಬಹುದು. ಸೊ ಸರ್ 75,000 ಡ್ರಿವನ್ ಆಗಿದೆ, ಸೆಕೆಂಡ್ ಓನರ್ ವೆಹಿಕಲ್ ಇದು. 75,000 ಡಿವನ್ ಆಗಿದೆ, ಸೆಕೆಂಡ್ ಓನರ್ ವೆಹಿಕಲ್ ಇದು. ಟೈಟಾನಿಯಂ ಪ್ಲಸ್. ಹೌದು ಸರ್. ಟೈಟಾನಿಯಂ ಪ್ಲಸ್ ಬಟನ್ ಸ್ಟಾರ್ಟ್. ಓಕೆ ಸರ್, ಇದಕ್ಕೆ ಕೋಟಿಂಗ್ ಪ್ರೈಸ್? ಇದಕ್ಕೆ ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು 6,75,000 ಕೋಟಿಂಗ್ ಪ್ರೈಸ್. ನಿಮ್ ವಿವರ್ಸ್ ಬಂದ್ರೆ 6,30,000 ಗೆ ಕ್ಲೋಸ್ ಮಾಡ್ಬಿಟ್ಟು ಕೊಡ್ತೀನಿ ಸರ್. 6,30,000 ಗೆ ಕ್ಲೋಸ್ ಮಾಡಿ ಕೊಡ್ತೀರಾ. ಅಂಡ್ ಇದೇ ತರ ಇನ್ನೊಂದು ವೆಹಿಕಲ್ ಇದೆ ಅಂತ ಹೇಳ್ತೀರಾ? ಹೌದು ಸರ್. 2013 ಮಾಡೆಲ್ ವೆಹಿಕಲ್ ಅದು. 80,000 ನೋಡಿದೆ, ಸೆಕೆಂಡ್ ಓನರ್. 6 lakh ಹೇಳ್ತಾ ಇದ್ದೀನಿ. 5.6 ಗೆ ಕ್ಲೋಸ್ ಮಾಡ್ಬಿಟ್ಟು ಕೊಡ್ತೀನಿ ಸರ್. 5.6 ಗೆ ಕ್ಲೋಸ್ ಮಾಡಿ ಕೊಡ್ತೀರಾ. ಸೇಮ್ ಬ್ಲಾಕ್ ಕಲರ್. ಸೇಮ್ ಬ್ಲಾಕ್ ಕಲರ್, ಸೆಕೆಂಡ್ ಓನರ್. 80,000 ನೋಡಿದೆ ಸರ್. ನೆಕ್ಸ್ಟ್ ವೆಹಿಕಲ್ ನಮ್ಮ ಮುಂದೆ ಒಂದು i20 ಇದೆ ನೋಡಬಹುದು ಸರ್. i20 ಯಾವ ಮಾಡೆಲ್ ಸರ್ ಇದು? ಸರ್ ಇದು 2010 ಮಾಡೆಲ್ ಇದು. ಓಕೆ, ಸೆಕೆಂಡ್ ಓನರ್ ವೆಹಿಕಲ್. ಸ್ಪೋರ್ಟ್ಸ್ ಇದು. ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ, ಲೆದರ್ ಅಪೋಸ್ಟ್ರಿ ಇದೆ, ಸ್ಟೇರಿಂಗ್ ಕಂಟ್ರೋಲ್, ಫುಲ್ಲಿ ಟಾಪ್ ಎಂಡ್ ಸರ್ ಇದು. ಓಕೆ, ಫಾಸ್ಟ್ಯಾಗ್ ಇಂತ ಒಂದು ಆಪ್ಷನಲ್ ಇದೆ, ಸ್ಪೋರ್ಟ್ಸ್ ಆಪ್ಷನಲ್. ಓಕೆ, 1.2 ಲೀಟರ್ ಪೆಟ್ರೋಲ್ ಇಂಜಿನ್. ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು 345 ಕೋಟಿಂಗ್ ಮಾಡ್ತಾ ಇದ್ದೀನಿ. ನಿಮ್ ವ್ಯೂವರ್ಸ್ಗೆ 3,10,000 ಗೆ ಕ್ಲೋಸ್ ಮಾಡಿಬಿಟ್ಟು ಕೊಡ್ತೀನಿ ಸರ್. 3,10,000 ಗೆ. ಸೊ ಸ್ಪೋರ್ಟ್ಸ್, ಹ್ಯುಂಡೈ ಸ್ಪೋರ್ಟ್ಸ್ ನಿಮಗೆ ಸಿಗ್ತಾ ಇದೆ. ಸೊ ಮೈಲೇಜ್ ಎಷ್ಟು ಕೊಡ್ಬೋದು ಸರ್ ಇದು ಪೆಟ್ರೋಲು? ಸರ್ 1.2 ಲೀಟರ್ ಇಂಜಿನ್ ಬಂದ್ಬಿಟ್ಟು 14 ಬರುತ್ತೆ ಸಿಟಿ ಒಳಗಡೆ. ಓಕೆ, ಹೈವೇ ಬಂದ್ಬಿಟ್ಟು 18 ಬರುತ್ತೆ ಸರ್. 18 ಬರುತ್ತೆ. ಪೆಟ್ರೋಲ್ ವೆಹಿಕಲ್ ಇದು? ಹೌದು ಸರ್, ಪೆಟ್ರೋಲ್ ವೆಹಿಕಲ್. ನೋಡ್ಬೋದು ಗಾಡಿ ಕಂಡೀಷನ್ ಯಾವ ತರ ಇದೆ ಅಂತ. ಓಕೆ ಸರ್, ನೆಕ್ಸ್ಟ್ ವೆಹಿಕಲ್ ಯಾವುದು ಸರ್? ಜಸ್ಟ್. ಟಾಟಾ ಜಸ್ಟ್ ಇದೆ ನೋಡ್ಬೋದು. ಎಸ್ ಸರ್. ಇದು 2016 ಮಾಡೆಲ್. ಸಿಂಗಲ್ ಓನರ್, 45,000 ರನ್ ಆಗಿದೆ. ಓಕೆ, ಏನೇನು ಆಪ್ಷನ್ ಬರುತ್ತೆ ಸರ್ ಇದರಲ್ಲಿ? ಪವರ್ ಸ್ಟೇರಿಂಗ್, AC, 4 ಪವರ್ ವಿಂಡೋಸ್, ಸ್ಟೇರಿಂಗ್ ಕಂಟ್ರೋಲ್. ಓಕೆ, ಮಿರರ್ ಅಡ್ಜಸ್ಟಬಲ್. ಮಿರರ್ ಅಡ್ಜಸ್ಟಬಲ್. 40% ಟೈರ್ ಇದೆ ಸರ್. ಓಕೆ, XMS ಸರ್ ವರ್ಷನ್ ಬಂದ್ಬಿಟ್ಟು.
ಪೆಟ್ರೋಲ್ ವೆಹಿಕಲ್ ಇದು. ಹೌದು ಸರ್. ಸರ್ ಕೋಟಿಂಗ್ ಪ್ರೈಸ್ ಇದಕ್ಕೆ? ಕೋಟಿಂಗ್ ಬಂದು 450 ಕೋಟಿಂಗ್ ಮಾಡ್ತಾ ಇದ್ದೀನಿ. 2016 ಮಾಡಲ್ ವೆಹಿಕಲ್ 450 ಕೋಟ್ ಮಾಡ್ತಾ ಇದ್ದೀನಿ. ನಿಮ್ ವಿವರ್ಸ್ಗೆ ಬಂದ್ಬಿಟ್ಟು 4,20,000ಗೆ ಕ್ಲೋಸ್ ಮಾಡ್ಬಿಟ್ಟು ಕೊಡ್ತೀನಿ ಸರ್. 16 ಮಾಡಲ್ ವೆಹಿಕಲ್ ಇದು. ಓಕೆ ಸರ್. ಸರ್ ಮೈಲೇಜ್ ಎಷ್ಟು ಎಕ್ಸ್ಪೆಕ್ಟ್ ಮಾಡ್ಬೋದು ಇದರಲ್ಲಿ? ಮೈಲೇಜ್ ಬಂದ್ಬಿಟ್ಟು ನಿಮಗೆ ಸಿಟಿ ಒಳಗಡೆ 14 ಬರುತ್ತೆ, ಹೈವೇ 18 ಬರುತ್ತೆ ಸರ್. ಹೈವೇ 18 ಬರುತ್ತೆ. ಹೌದು ಸರ್. ಓಕೆ ಸರ್. ನೆಕ್ಸ್ಟ್ ವೆಹಿಕಲ್ ನಮ್ಮ ಮುಂದೆ ಒಂದು ಹೋಂಡಾ ಅಮೇಜ್ ಇದೆ ನೋಡ್ಬೋದು. ಎಸ್ ಸರ್. 2013 ಮಾಡಲ್ ಡೀಸೆಲ್ ವೇರಿಯಂಟ್ ಇದು. ಸೆಕೆಂಡ್ ಓನರ್. ಓಕೆ. 76,000 ಓಡಿದೆ. VX ಇದು ಟಾಪ್ ಎಂಡ್ ವೇರಿಯಂಟ್. ಓಕೆ. ಏನೇನು ಆಪ್ಷನ್ ಬರುತ್ತೆ ಸರ್ ಇದರಲ್ಲಿ? ಸರ್ 2 ಏರ್ ಬ್ಯಾಗ್ ಬರುತ್ತೆ ಸರ್, ಸ್ಟೇರಿಂಗ್ ಕಂಟ್ರೋಲ್ ಬರುತ್ತೆ, AC, ಏರ್ ಬ್ಯಾಗ್, 2 ಏರ್ ಬ್ಯಾಗ್. ಓಕೆ. ಕಂಪ್ನಿ ಮ್ಯೂಸಿಕ್ ಸಿಸ್ಟಮ್ ಇದೆ, ಲೆದರ್ ಅಪೋಸ್ಟ್ರಿ ಇದೆ. ಓಕೆ ಸರ್. ಕೋಟಿಂಗ್ ಪ್ರೈಸ್ ಇದಕ್ಕೆ ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು 4,45,000 ಕೋಟು. ನಿಮ್ ವಿವರ್ಸ್ಗೆ ಬಂದ್ಬಿಟ್ಟು 4 ಲ್ಯಾಕ್ಗೆ ಕ್ಲೋಸ್ ಮಾಡ್ಬಿಟ್ಟು ಕೊಡ್ತೀನಿ ಸರ್. 2013 ಡೀಸೆಲ್ ವೇರಿಯಂಟ್ ಇದು. 2013 ಡೀಸೆಲ್ ವೇರಿಯಂಟ್ ವಿತ್ ಮ್ಯಾಗ್ ಬರುತ್ತೆ ಇದು. ಹೌದು ಸರ್. 80% ಟೈರ್ ಇದೆ ಸರ್. 80% ಟೈರ್ ಇದೆ. ಟಾಪ್ ಎಂಡ್ ಇದು. ಹೌದು ಸರ್, ಟಾಪ್ ಎಂಡ್ VX. ಟಾಪ್ ಎಂಡ್. ಓಕೆ ಸರ್. ಸರ್ ಇದರಲ್ಲಿ ಮೈಲೇಜ್ ಎಷ್ಟು ಎಕ್ಸ್ಪೆಕ್ಟ್ ಮಾಡ್ಬೋದು? ಸರ್ ಮೈಲೇಜ್ ಬಂದ್ಬಿಟ್ಟು ಸಿಟಿ ಒಳಗಡೆ 15 ಬರುತ್ತೆ, ಹೈವೇ 18 to 20 ಬರುತ್ತೆ ಸರ್. 18 to 20 ಬರುತ್ತೆ. ಓಕೆ ಸರ್. ನೆಕ್ಸ್ಟ್ ವೆಹಿಕಲ್ ಒಂದು ಫೋರ್ಡ್ ಫಿಯೆಸ್ಟಾ ಇದೆ ಸರ್. 2009 ಮಾಡಲ್ ಸೆಕೆಂಡ್ ಓನರ್ ವೆಹಿಕಲ್ ಇದು. ಓಕೆ. ಫುಲ್ಲಿ ಟಾಪ್ ಎಂಡ್ SXI. ಏರ್ ಬ್ಯಾಗ್ ಬರುತ್ತೆ, ಡ್ಯೂಯಲ್ ಏರ್ ಬ್ಯಾಗ್ ಬರುತ್ತೆ. ಓಕೆ. ಲೆದರ್ ಅಪೋಸ್ಟ್ರಿ ಇದೆ. 82,000 ಡ್ರಿವನ್ ಸರ್. 82,000 ಡ್ರಿವನ್. ಹೌದು ಸರ್. ಡ್ಯೂಯಲ್ ಏರ್ ಬ್ಯಾಗ್ ಬರುತ್ತೆ ಅಂಡ್ ABS ಕೂಡ ಬರುತ್ತೆ. ಹೌದು ಸರ್. ಟೈಟಾನಿಯಂ ಅಲ್ಲ ಸರ್ ಇದು? ಹೌದು. EXI ಸರ್. EXI ಸಾರಿ. ಕೋಟಿಂಗ್ ಪ್ರೈಸ್ ಸರ್ ಇದಕ್ಕೆ? ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು 265 ಕೋಟಿಂಗ್ ಪ್ರೈಸ್. ನಿಮ್ ವಿವರ್ಸ್ ಬಂದ್ರೆ 240ಗೆ ಕ್ಲೋಸ್ ಮಾಡ್ಬಿಟ್ಟು ಕೊಡ್ತೀನಿ. 240 ಕ್ಲೋಸ್. ಸಿಲ್ಕಿ ಸಿಲ್ವರ್ ಕಲರ್ ಸರ್. ಓಕೆ ಸರ್. ನೆಕ್ಸ್ಟ್ ವೆಹಿಕಲ್ ನಮ್ಮ ಮುಂದೆ ಒಂದು ಮಿತ್ಸುಬಿಷಿ ಸಿಡಿಯಾನ ಸರ್ ಇದು? ಹೌದು ಸರ್. ಮಿತ್ಸುಬಿಷಿ ಸಿಡಿಯಾ ಇದೆ ನೋಡಬಹುದು ಸರ್. ಇದು 2009 ಮಾಡಲ್ ವೆಹಿಕಲ್. ಸೆಕೆಂಡ್ ಓನರ್ 82,000 ನೋಡಿದೆ. 2 ಲೀಟರ್ ಇಂಜಿನ್ ಇದು, 2.0. ವರ್ಷನ್ ಬಂದ್ಬಿಟ್ಟು ಸ್ಪಿರಿಟ್. ಓಕೆ. ಸ್ಪಿರಿಟ್ ಯಾವ ವೇರಿಯಂಟ್ ಸರ್ ಇದು? ಸರ್ ಟಾಪ್ ಎಂಡ್ ವೇರಿಯಂಟ್ ಇದು. ಟಾಪ್ ಎಂಡ್ ವೇರಿಯಂಟ್. ಪೆಟ್ರೋಲ್ ಡೀಸೆಲ್ ಸರ್ ಇದು? ಪೆಟ್ರೋಲ್ ಸರ್. ಪೆಟ್ರೋಲ್. ಹೌದು ಸರ್. ಕೋಟಿಂಗ್ ಪ್ರೈಸ್ ಇದಕ್ಕೆ ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು 295 ಕೋಟಿಂಗ್ ಮಾಡ್ತಾ ಇದ್ದೀನಿ. ನಿಮ್ ವ್ಯೂವರ್ಸ್ಗೆ 2,75,000ಗೆ ಕ್ಲೋಸ್ ಮಾಡ್ಬಿಟ್ಟು ಕೊಡ್ತೀನಿ ಸರ್. 2,75,000ಗೆ ಒಂದು ಸೆಡಾನು, ಅದು ಕೂಡ ತುಂಬಾ ಚೆನ್ನಾಗಿರೋ ಸ್ಪೋರ್ಟ್ಸ್ ಕಾರ್ ಸರ್ ಇದು. ಸ್ಪೋರ್ಟ್ಸ್ ಕಾರ್ ಇದು. ಸ್ಪೋರ್ಟಿ ಲುಕ್ ಇದೆ. ಸ್ಪೋರ್ಟ್ ವೇರಿಯಂಟ್ ಇದು. ಸ್ಪೋರ್ಟ್ ವೇರಿಯಂಟ್ ಇದು. ಹೌದು ಸರ್. ನೋಡಬಹುದು ಸಿಡಿಯಾ ಯಾವ ತರ ಇದೆ ಅಂತ. ಇದರಲ್ಲಿ ಡ್ಯೂಯಲ್ ಏರ್ ಬ್ಯಾಗ್ ಮತ್ತೆ ABS ಕೂಡ ಬರುತ್ತೆ ಸರ್ ಇದರಲ್ಲಿ? ಹೌದು ಸರ್. ಓಕೆ ಸರ್. ಮೈಲೇಜ್ ಎಷ್ಟು ಕೊಡುತ್ತಿದ್ದು? ಸರ್ ಮೈಲೇಜ್ ಬಂದ್ಬಿಟ್ಟು ನಿಮಗೆ ಸಿಟಿ ಒಳಗಡೆ ಒಂದು 12 ಬರುತ್ತೆ, ಹೈವೇ ಬಂದ್ಬಿಟ್ಟು ನಿಮಗೆ 16 ಬರುತ್ತೆ ಸರ್. 16 ಬರುತ್ತೆ. ಹೌದು ಸರ್. ಸ್ಪೋರ್ಟ್ಸ್ ವೇರಿಯಂಟ್ ಕಡಿಮೆ ಬರುತ್ತೆ ಸರ್ ಮೈಲೇಜ್. 2 ಲೀಟರ್ ಇಂಜಿನ್ ಬರುತ್ತೆ, ಒಳ್ಳೆ ಪವರ್ ಬರುತ್ತೆ ಇದರಲ್ಲಿ. ಹೌದು. ಓಕೆ ಸರ್. ನೆಕ್ಸ್ಟ್ ವೆಹಿಕಲ್ ನಮ್ಮ ಮುಂದೆ ಒಂದು ಎಲೆಂಟ್ರಾ ಸರ್ ಇದು? ವರ್ಣನ ಸರ್. ಫ್ಲೂಡಿಕ್ ವರ್ಣ. ಫ್ಲೂಡಿಕ್ ವರ್ಣ ನೋಡಬಹುದು. ಎಸ್ ಸರ್. ಸರ್ 2013 ಮಾಡಲ್ ಥರ್ಡ್ ಓನರ್ ವೆಹಿಕಲ್ ಇದು. ಓಕೆ. 49,000 ನೋಡಿದೆ. SX ಇದು. ಓಕೆ. ಡೀಸೆಲ್ ವೇರಿಯಂಟ್. ಫುಲ್ಲಿ ಟಾಪ್ ಎಂಡ್ ಸರ್ ಇದು. ಟಾಪ್ ಎಂಡ್ ಇದು. 2 ಏರ್ ಬ್ಯಾಗ್ಸ್ ಬರುತ್ತೆ. ಓಕೆ. ಆಟೋಮೆಟಿಕ್ ಓವರ್ವ್ಯಾಮ್ಸ್ ಬರುತ್ತೆ. ಹೌದು ಸರ್. ಸೊ ಕ್ಲೈಮೇಟ್ ಕಂಟ್ರೋಲ್ ಬರುತ್ತೆ ಸರ್. ಕೋಟಿಂಗ್ ಪ್ರೈಸ್ ಇದಕ್ಕೆ? ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು 5,45,000 ಕೋಟಿಂಗ್ ಪ್ರೈಸ್. ನಿಮ್ ವಿವರ್ಸ್ ಬಂದ್ರೆ 5 lakhsಗೆ ಕ್ಲೋಸ್ ಮಾಡ್ಬಿಟ್ಟು ಕೊಡ್ತೀನಿ ಸರ್. 5 lakhಗೆಲ್ಲ ಕ್ಲೋಸ್ ಮಾಡಿ ಕೊಡ್ತಾರೆ. ಗಾಡಿ ಕಂಡೀಷನ್ ಚೆಕ್ ಮಾಡಬಹುದು, ಟೈರ್ ಕಂಡೀಷನ್ ಎಲ್ಲ ಸರ್. 49,000 ರೆಕಾರ್ಡೆಡ್ ಸರ್, ವಿತ್ ಸರ್ವಿಸ್ ಹಿಸ್ಟ್ರಿ ಜೊತೆ ಕೊಡ್ತೀನಿ. ಬೇಕಾದ್ರೆ ಶೋರೂಮ್ ಅಲ್ಲೂ ಹೋಗ್ಬಿಟ್ಟು ತೋರಿಸ್ಕೊಂಡು ಬರ್ಬೋದು. ಓಕೆ ಸರ್. ಸರ್ ಮೈಲೇಜ್ ಎಷ್ಟು ಕೊಡುತ್ತಿದ್ದು? ಸರ್ ಮೈಲೇಜ್ ಬಂದ್ಬಿಟ್ಟು 15 ಬರುತ್ತೆ ಸಿಟಿ ಒಳಗಡೆ, ಹೈವೇ 18 ಬರುತ್ತೆ ಸರ್. ಡೀಸೆಲ್ ವೇರಿಯಂಟ್ ಆಗಿರೋದ್ರಿಂದ. ಮತ್ತೊಂದು ವರ್ಣ ಇದೆ ನೋಡಬಹುದು ಸರ್. 2013 ಮಾಡಲ್ ಸಿಂಗಲ್ ಓನರ್, 52,000 ರನ್ ಆಗಿದೆ. ಇದು ಬಂದ್ಬಿಟ್ಟು HR ರಿಜಿಸ್ಟ್ರೇಷನ್, ಟ್ಯಾಕ್ಸ್ ಎಲ್ಲ ಪೇವ್ ಆಗಿದೆ. ನಂಬರ್ಗೆ ಹಾಕಿದ್ದೀನಿ. SX ಸರ್. ಇದನ್ನು ಟಾಪ್ ಎಂಡ್ ವೇರಿಯಂಟ್. ಡ್ಯೂಯಲ್ ಏರ್ ಬ್ಯಾಗ್ ಬರುತ್ತೆ. ಓಕೆ. ಸ್ಟೇರಿಂಗ್ ಕಂಟ್ರೋಲ್, ವಾಲ್ಯೂಮ್ ಕಂಟ್ರೋಲ್. ಸೊ ಇದು ಕೂಡ ಟಾಪ್ ಎಂಡ್ ಸರ್ ಇದು? ಹೌದು ಸರ್. ಇದನ್ನು ಟಾಪ್ ಎಂಡ್. ಸೊ 1.6 ಲೀಟರ್ ಇಂಜಿನ್ ಬರುತ್ತೆ ಸರ್. ಮೈಲೇಜ್ ಎಷ್ಟು ಕೊಡುತ್ತಿದ್ದು? ಮೈಲೇಜ್ ಬಂದ್ಬಿಟ್ಟು ನಿಮಗೆ ಸಿಟಿ ಒಳಗಡೆ 15 ಬರುತ್ತೆ, ಹೈವೇ 18 ಬರುತ್ತೆ ಸರ್. ಹೈವೇ 18 ಬರುತ್ತೆ. ಹೌದು ಸರ್. ನೋಡಬಹುದು ಗಾಡಿ ಕಂಡೀಷನ್ ಯಾವ ತರ ಇದೆ ಅಂತ. ಎಕ್ಸಲೆಂಟ್ ಆಗಿದೆ ಸರ್. ವಿತ್ ಸರ್ವಿಸ್ ಹಿಸ್ಟ್ರಿ ಡೆಲಿವರಿ ಕೊಡ್ತೀನಿ ಸರ್. ವಿತ್ ಸರ್ವಿಸ್ ಹಿಸ್ಟ್ರಿ ಕೊಡ್ತಾರೆ. 2 ವರ್ಣ ಇದೆ, ನೀವು ನೋಡಬಹುದು. 2ರಲ್ಲಿ ಯಾವ್ದು ಇಷ್ಟ ಆಗುತ್ತೆ ಅದನ್ನ ನೋಡ್ಕೊಂಡು ತಗೊಂಡು ಹೋಗ್ಬೋದು. ಸೊ ಒಂದು ವೈಟ್ ಕಲರ್ ಮತ್ತೆ ಇನ್ನೊಂದು ಗ್ರೇ ಕಲರ್. ಹೌದು ಸರ್. ಓಕೆ ಸರ್. ಸರ್ ಇದಕ್ಕೆ ಎಷ್ಟು ಕೊಟ್ಟು ಮಾಡ್ತಿದ್ದೀರಾ? ಸರ್ ಇದು ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು 595 ಕೋಟಿಂಗ್ ಮಾಡ್ತಾ ಇದ್ದೀನಿ. ನಿಮ್ ಬೀಬರ್ಸ್ ಬಂದ್ರೆ 5.6ಗೆ ಕ್ಲೋಸ್ ಮಾಡ್ಬಿಟ್ಟು ಕೊಡ್ತೀನಿ ಸರ್.
5.6ಗೆ ವಿತ್ ಟ್ರಾನ್ಸ್ಫರ್. ವಿತ್ ಟ್ರಾನ್ಸ್ಫರ್ 5.6ಗೆ ಕ್ಲೋಸ್ ಮಾಡಿಬಿಟ್ಟು ಕೊಡ್ತೀನಿ ಸರ್. ಅಂಡ್ ಇವನ್ ನಂಬರ್ ಕೂಡ ಚೇಂಜ್ ಮಾಡಿಬಿಟ್ಟು ಕೊಡ್ತೀನಿ ಸರ್. ಓಕೆ ಸರ್. ಹಾಗಾದ್ರೆ ಮುಂದಿನ ವೆಹಿಕಲ್ ಮತ್ತೊಂದು ವರ್ಣ ಇದೆ. ಸೊ ವರ್ಣ ನೋಡ್ತಿರೋಗೆ ಸಾಕಷ್ಟು ಆಪ್ಷನ್ ಇದೆ, 3 ಗಾಡಿ ಇದೆ ಒಂದೇ ಬೇಸಲ್ಲಿ ನಿಮಗೆ. ಸೊ ಈ ಗಾಡಿಯ ಡೀಟೇಲ್ಸ್ ತಗೊಂಡ್ಬಿಡೋಣ. ಎಸ್ ಸರ್. ಸರ್ 2013 ಮಾಡಲ್ ಇದು. ಥರ್ಡ್ ಓನರ್ 39,000 ನೋಡಿದೆ ಸರ್. ರೆಕಾರ್ಡೆಡ್ ವಿತ್ ಸರ್ವಿಸ್ ಹಿಸ್ಟ್ರಿ ಇದೆ. ನಿಮಗೆ ಬೇಕಂತ ಹೇಳಿದ್ರೆ ಶೋರೂಮ್ಗೂ ಕಳ್ಸಿಕೊಡ್ತೀನಿ. ಶೋರೂಮ್ ಅಲ್ಲಿ ಹೋಗ್ಬಿಟ್ಟು ಚೆಕ್ ಮಾಡಿಸ್ಕೊಳ್ಳಿ ನೀವು. ವರ್ಣದ ಇಂಟೀರಿಯರ್ ನೋಡೋಣ ಸರ್. ಏನೇನು ಆಪ್ಷನ್ ಬರುತ್ತೆ ಇದರಲ್ಲಿ? ಸರ್ ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ, AC ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಇದು, ಲೆದರ್ ಅಪೋಸ್ಟ್ರಿ ಇದೆ, ಸ್ಟೀರಿಂಗ್ ಕಂಟ್ರೋಲ್, ವಾಲ್ಯೂಮ್ ಕಂಟ್ರೋಲ್, ಟಚ್ ಸ್ಕ್ರೀನ್ ಮ್ಯೂಸಿಕ್ ಸಿಸ್ಟಮ್ ಇದೆ. ಹೌದು ಸರ್. ಸೊ ಏರ್ ಬ್ಯಾಗ್ ಒಂದು ಬರಲ್ಲ ಸರ್ ಇದರಲ್ಲಿ? ಏರ್ ಬ್ಯಾಗ್ ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ ಸರ್. ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ. EXI ಸರ್ ಇದು. EXI. ಹೌದು ಸರ್. SX ಅಲ್ಲಿ ನಿಮಗೆ ಡ್ಯೂಯಲ್ ಏರ್ ಬ್ಯಾಗ್ ಬರುತ್ತೆ, ಇದರಲ್ಲಿ ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ. ಸರ್ ಇದಕ್ಕೆ ಕೋಟಿಂಗ್ ಪ್ರೈಸ್ ಸರ್ 5,30,000 ಕೋಟಿಂಗ್ ಪ್ರೈಸ್. ನಿಮ್ ವ್ಯೂವರ್ಸ್ ಗೆ ಬಂದ್ಬಿಟ್ಟು 4,80,000ಗೆ ಮಾಡ್ಕೊಡ್ತೀನಿ ವಿತ್ ಆಟೋಮ್ಯಾಟಿಕ್ ಇದು. 4,80,000 ಮಾಡ್ಕೊಡ್ತೀರಾ? ಹೌದು ಸರ್. ಆಟೋಮೆಟಿಕ್ ಡೀಸೆಲ್ ವೇರಿಯಂಟ್. ಓಕೆ ಸರ್. ಇದು ಮೈಲೇಜ್ ಎಷ್ಟು ಕೊಡುತ್ತೆ ಸರ್ ಇದು? ಸರ್ ಮೈಲೇಜ್ ಬಂದ್ಬಿಟ್ಟು ಸಿಟಿ ಒಳಗಡೆ ನಿಮಗೆ 13 ಬರುತ್ತೆ, ಹೈವೇ ಬಂದ್ಬಿಟ್ಟು 16 to 17 ಬರುತ್ತೆ ಸರ್. 16 to 17 ಬರುತ್ತೆ. ಆಟೋಮೆಟಿಕ್ ಆಗಿದ್ರು ಕೂಡ ಡೀಸೆಲ್ ಆಗಿರೋದ್ರಿಂದ ಹೌದು ಸರ್, ಮೈಲೇಜ್ ಜಾಸ್ತಿ ಬರುತ್ತೆ ಸರ್. ಹೌದು. ಅದೇ ನೀವೇನಾದ್ರು ನೀವು ಮಾಮೂಲಿ ಮ್ಯಾನ್ಯುಯಲ್ ತಗೊಂತೀರಾ ಅಂದ್ರೆ ಇನ್ನೂ ಜಾಸ್ತಿ ಬರುತ್ತೆ. ಹೌದು ಸರ್. ಓಕೆ ಸರ್. ನೆಕ್ಸ್ಟ್ ವೆಹಿಕಲ್ ಮತ್ತೊಂದು ವರ್ಣ ಇದೆ. ಸೊ ವರ್ಣ ನೋಡ್ತಿರೋರ್ಗಂತೂ ಫೆಸ್ಟಿವಲ್ ಅಂತ ಹೇಳ್ಬೋದು. 4 ಗಾಡಿಗಳು ಒಂದೇ ಫ್ಲೋರ್. ಯಂಗ್ ಜನರೇಷನ್ ಗೆ ಫೆಸ್ಟಿವಲ್ ಇದ್ದಂಗೆ ಸರ್ ವರ್ಣ. ಹೌದು. ಸೊ ವರ್ಣ ಅಂತೂ ತುಂಬಾ ಹಾಟ್ ಫೇವರೇಟ್ ವೆಹಿಕಲ್ ಸೆಡಾನ್ ಅಲ್ಲಿ. ಅಂಡ್ ನೋಡ್ಬೋದು ಗಾಡಿ ಕಂಡೀಷನ್ ಯಾವ ತರ ಇದೆ ಅಂತ. ಸರ್ ಇದು ಯಾವ ಮಾಡೆಲ್, ಏನ್ ವೇರಿಯಂಟ್ ಇದು? ಸರ್ ಇದು 2013 ಮಾಡಲ್, ಥರ್ಡ್ ಓನರ್ ವೆಹಿಕಲ್, 66 ರನ್ ಆಗಿದೆ, ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸ್ ಇದೆ. ಇದು ಬಂದ್ಬಿಟ್ಟು SX ಆಪ್ಷನಲ್ ಇದು. 6 ಏರ್ ಬ್ಯಾಗ್ಸ್ ಬರುತ್ತೆ, ಬಟನ್ ಸ್ಟಾರ್ಟ್ ಬರುತ್ತೆ ಸರ್. 6 ಏರ್ ಬ್ಯಾಗ್ ಬರುತ್ತೆ, ಬಟನ್ ಸ್ಟಾರ್ಟ್ ಬರುತ್ತೆ, ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ವೆಹಿಕಲ್ ಇದು. ನೋಡ್ಬೋದು ಗಾಡಿ ಕಂಡೀಷನ್ ಅಂತೂ ಕ್ಲಾಸ್ ಆಗಿದೆ. ಲೆದರ್ ಅಪೋಸ್ಟ್ರಿ ಇದೆ, ಲೆದರ್ ಅಪೋಸ್ಟ್ರಿ ಇದೆ, 6 ಏರ್ ಬ್ಯಾಗ್ಸ್ ಇದೆ, ಸ್ಟೀರಿಂಗ್ ಕಂಟ್ರೋಲ್, ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ, ಕಂಪನಿ ಫಿಟೆಡ್. ಹೌದು ಸರ್. ಅಂಡ್ ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ ಬರುತ್ತೆ. ಹೌದು ಸರ್. ಸರ್ ಇದಕ್ಕೆ ಕೋಟಿಂಗ್ ಪ್ರೈಸ್ ಎಷ್ಟು ಸರ್ ಇದಕ್ಕೆ? ಸರ್ 5,75,000 ಕೋಟಿಂಗ್ ಪ್ರೈಸ್. ನಿಮ್ ಯೂಟ್ಯೂಬ್ ವ್ಯೂವರ್ಸ್ ಗೆ ಬಂದ್ಬಿಟ್ಟು 5,20,000ಗೆ ಕ್ಲೋಸ್ ಮಾಡ್ಬಿಟ್ಟು ಕೊಡ್ತೀನಿ ಸರ್. 5,20,000ಗೆ Hyundai ವರ್ಣ SX ಆಪ್ಷನಲ್ 6 ಏರ್ ಬ್ಯಾಗ್ಸ್ ಗಾಡಿ. ಸೊ ನೆಕ್ಸ್ಟ್ ವೆಹಿಕಲ್, ನಾನು ಈ ವೆಹಿಕಲ್ ನ ಆಕ್ಚುಲಿ ರಿವ್ಯೂ ಕೂಡ ಮಾಡಬೇಕು ಅಂತ ಅನ್ಕೊಂಡೆ. ಅಷ್ಟು ಸಖತ್ತಾಗಿದೆ. ಆಟೋಮೊಬೈಲ್ ಎಂಥೂಸಿಯಾಸಿಸ್ಟು, ಯಾರಾದರೂ ಸೆಡಾನ್ನ ಮಾಡಿಫೈ ಮಾಡಿಸ್ಬೇಕು ಅಂತಿರೋರಿಗೆ ಆಲ್ರೆಡಿ ಮಾಡಿಫೈಡು ಬಲಿನೋ ಇದೆ ನೋಡ್ಬೋದು. ಸೊ ಇದರಲ್ಲಿ ನಿಮಗೆ ECU ರೀಮ್ಯಾಪ್ ಆಗಿದೆ, ಅಂದರೆ ರೇಸಿಂಗ್ ಎಡಿಷನ್ ಇದು ವೆಹಿಕಲ್. ಇದು ರೇಸಿಂಗಿಗೆ ಅಂತ ಮಾಡಿಫೈ ಮಾಡಿಸಿದ್ದಾರೆ. ಸೊ ಇದರಲ್ಲಿ ಏನೇನು ಬರುತ್ತೆ ಅಂತ ನೋಡೋದಾದರೆ ಸಾಕಷ್ಟು ಆಪ್ಷನ್ ಬರುತ್ತೆ. ಎಲ್ಲದನ್ನು ಕೂಡ ನಾನೇ ಹೇಳ್ತೀನಿ ಆದಷ್ಟು, ಯಾಕೆ ಅಂತ ಹೇಳಿದ್ರೆ ಅಷ್ಟೆಲ್ಲ ಆಪ್ಷನ್ಸ್ ಇದೆ ಇದರಲ್ಲಿ. ಸೊ ಇದರ ಆಪ್ಷನ್ಸ್ ನೋಡೋದಾದರೆ ನಿಮಗೆ ಸಾಕಷ್ಟು ಆಪ್ಷನ್ ಬರುತ್ತೆ. ಇದರಲ್ಲಿ ಏನೇನು ಆಪ್ಷನ್ ಬರುತ್ತೆ ಅಂತ ನೋಡೋದಾದರೆ ಇದರಲ್ಲಿ ಸ್ಟೇಜ್ 2 ರೇಸಿಂಗ್ ಕ್ಲಚ್ ಬರುತ್ತೆ, ಮಾಡಿಫೈ ಮಾಡಿಸಿರೋದು. ಅದಾದ್ಮೇಲೆ ನಿಮಗೆ ಪ್ಯಾಂಥಮ್ RPM ಮೀಟರ್ ಬರುತ್ತೆ, ನೋಡ್ಬೋದು. ಇದು RPM ಮೀಟರ್, ಇದು ರೇಸಿಂಗಿಗೆ ಅಂತ ಹಾಕ್ಸ್ಕೊಂಡಿರೋದು ಇವರು. ಅದಲ್ಲದೆ ECU ಬರುತ್ತೆ, ರೇಸಿಂಗ್ ECU ಆಲ್ರೆಡಿ ಹೇಳ್ದಾಗೆ. ಆ್ಯಂಡ್ ನೋಡ್ಬೋದು ECU. ಅದಲ್ಲದೆ ನೋಡ್ಬೋದು ಬಕೆಟ್ ಸೀಟ್ಸ್ ಬರುತ್ತೆ ನಿಮಗೆ, ಬಕೆಟ್ ಸೀಟ್ಸ್ ಬರುತ್ತೆ ರೇಸಿಂಗ್ದು. ಅದಲ್ಲದೆ ನೋಡ್ಬೋದು ನಿಮಗೆ ಕಂಪ್ಲೀಟ್ಲಿ ಮಾಡಿಫೈ ಆಗಿದೆ ಇಂಜಿನ್ ಇದು. ಸೊ ಗಾಡಿ ಅಂತೂ ತುಂಬ ಚೆನ್ನಾಗಿದೆ. ಯಾರಾದರೂ ಆಟೋಮೊಬೈಲ್ ಎಂಥೂಸಿಯಾಸ್ಟು ರೇಸಿಂಗಿಗೆ ಅಂತ ಮಾಡಿಫೈ ಮಾಡಿಸ್ಬೇಕು ಅಂತಿರೋರಿಗೆ ಬಲಿನೋ ಆಲ್ರೆಡಿ ಮಾಡಿಫೈ ಆಗಿದೆ. ಸೊ ಬಲಿನೋ ವಿಡಿಯೋ ಮಾಡಿ ಅಂತ ಹೇಳ್ತಿರ್ತೀರಾ. ಸೊ ಇಲ್ಲಿ ಆಲ್ರೆಡಿ ಮಾಡಿಫೈ ಆಗಿರುವಂತಹ ಬಲಿನೋ ಇದೆ. ಯೂತ್ಸ್ ನೋಡ್ತಿರೋರಿಗೆ ಒಳ್ಳೆ ಡೀಲ್ ಅಂತ ಹೇಳ್ಬೋದು. ಸೊ ಈ ಗಾಡಿಯ ಡೀಟೇಲ್ಸು ಜೊತೆಗೆ ಪ್ರೈಸ್ನ ಕೇಳೋಣ. ಸರ್ ಇದು ಏನು ಪ್ರೈಸ್ ಸರ್ ಇದು? ಸರ್ 2005 ಮಾಡಲ್, ಸೆಕೆಂಡ್ ಓನರ್ ವೆಹಿಕಲ್. FC ಬಂದ್ಬಿಟ್ಟು ನ್ಯೂ FC, ಇನ್ನ 5 ಇಯರ್ಸ್ ಇದೆ, 1 ಇಯರ್ ಇನ್ಶೂರೆನ್ಸ್ ವ್ಯಾಲಿಡ್ ಇದೆ. ಪ್ರೈಸ್ ಬಂದ್ಬಿಟ್ಟು 285 ಕೋಟಿಂಗ್ ಪ್ರೈಸ್. ನಿಮ್ ಕಡೆಯಿಂದ ನಿಮ್ ವಿವರ್ಸ್ ಬಂದ್ರೆ 2,60,000ಗೆ ಕ್ಲೋಸ್ ಮಾಡಿಬಿಟ್ಟು ಕೊಡ್ತೀನಿ ಸರ್. ಸರ್ ಇದೇ ಸೇಮ್ ಬೆಲೆನೋ ಈ ತರ ಮಾಡಿಫೈ ಆಗಿರುವಂತ ವೆಹಿಕಲ್, ECU ಮಾಡಿಫೈ ಆಗಿರೋದು ಎಷ್ಟಕ್ಕೆ ಸಿಗ್ಬೋದು ಸರ್? ಸರ್ ಮೋರ್ ದೆನ್ 3 lakhs ರೇಂಜ್ ಅಲ್ಲಿ ಸಿಗುತ್ತೆ ಸರ್. ಮೋರ್ ದೆನ್ 3 lakh ಹೇಳ್ತಾರೆ ಮಾರ್ಕೆಟ್ ಪ್ರೈಸ್, ನೀವು ಸ್ವಲ್ಪ ಕಮ್ಮಿ ಕೊಡ್ತೀರಾ. ಕಡಿಮೆ ಕೊಡ್ತಾ ಇದೀವಿ ಸರ್. ನೋಡಬಹುದು ಗಾಡಿ ಕಂಡೀಷನ್ ಯಾವ ತರ ಇದೆ ಅಂತ ಹೇಳಿ. ಹೌದು ಸರ್. ಸೊ ರೇಸಿಂಗ್ ಅಂತ ಮಾಡಿಫೈ ಆಗಿರೋ ವೆಹಿಕಲ್, ಸ್ಪಾಯ್ಲರ್ ಬರುತ್ತೆ ನೋಡಬಹುದು. ಸೊ ಕಂಪ್ಲೀಟ್ಲಿ ಮಾಡಿಫೈಡ್. ಗಾಡಿ ಚೆಕ್ ಮಾಡಬಹುದು ಯಾವ ತರ ಇದೆ ಅಂತ. ಹೌದು ಸರ್. ಅಂಡ್ ಮ್ಯಾಗ್ ವೀಲ್ ಕೂಡ ಹಾಕಿದ್ದಾರೆ. ಹೌದು ಸರ್. ಟೈರ್ ಕಂಡೀಷನ್ ಕೂಡ ಚೆಕ್ ಮಾಡಬಹುದು ನೀವು. ಬ್ರಾಡ್ ಟೈರ್ಸ್ ಹಾಕಿದ್ದಾರೆ. ಹೌದು ಸರ್. ಸೊ ಫೈನಲ್ ಪ್ರೈಸ್ ಏನು ಹೇಳ್ತೀರಾ ಸರ್ ಇದಕ್ಕೆ? ಸರ್ 2,65,000ಗೆ ಕ್ಲೋಸ್ ಮಾಡಿಬಿಟ್ಟು ಕೊಡ್ತೀನಿ ಸರ್. 2,65,000 ಕ್ಲೋಸ್ ಮಾಡಿ ಕೊಡ್ತೀರಾ? ಓಕೆ ಸರ್. ಸೊ ನೆಕ್ಸ್ಟು ಮಾರುತಿ ಸುಜುಕಿ ಪ್ರಿಯರಿಗೆ 2 ಎರ್ಟಿಗಾ ಇದೆ ನೋಡ್ಬೋದು. 2 ಕೂಡ 7 ಸೀಟರ್ ವೆಹಿಕಲ್ಸು. ಚೆಕ್ ಮಾಡೋಣ ಯಾವ ಥರ ಇದೆ ಅಂತ ಹೇಳಿ ಕಂಡೀಷನ್ ಎಲ್ಲ.
ಸರ್ ಇದು ಯಾವ ಮಾಡೆಲ್ ಸರ್ ಇದು? ಸರ್ 2017 ಮಾಡೆಲ್ ಇದು. ಓಕೆ. ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸ್ ಇದೆ. ಸೆಕೆಂಡ್ ಓನರ್ ವೆಹಿಕಲ್. ಜಸ್ಟ್ 42,000 ಓಡಿದೆ. ಓಕೆ. ಹೈಬ್ರಿಡ್ ಇಂಜಿನ್ ಸರ್ ಇದು. ಸರ್ ಏನೇನು ಆಪ್ಷನ್ ಬರುತ್ತೆ ಇದರಲ್ಲಿ? ಸರ್ ಇದ್ರಲ್ಲಿ ಬಂದ್ಬಿಟ್ಟು ಸ್ಟೇರಿಂಗ್, ಪವರ್ ಸ್ಟೇರಿಂಗ್ ಬರುತ್ತೆ, 4 ಪವರ್ ವಿಂಡೋಸ್, ಸೆಂಟರ್ ಲಾಕಿಂಗ್ ಬರುತ್ತೆ, ರೇರ್ AC ಬರುತ್ತೆ, 2 ಏರ್ ಬ್ಯಾಗ್ಸ್ ಬರುತ್ತೆ, VDI ಆಪ್ಷನಲ್ ಸರ್ ಇದು. ಹೈಬ್ರಿಡ್ ಇಂಜಿನ್ ಬರುತ್ತೆ. ಓಕೆ ಸರ್, ಕೋಟಿಂಗ್ ಪ್ರೈಸ್ ಇದಕ್ಕೆ? ಸರ್ ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು 8,75,000 ಕೋಟಿಂಗ್ ಮಾಡ್ತಾ ಇದ್ದೀನಿ. ನಿಮ್ ವ್ಯೂವರ್ಸ್ಗೆ ಬಂದ್ಬಿಟ್ಟು 8,20,000ಗೆ ಮಾಡ್ಕೊಡ್ತೀನಿ ಸರ್. 8,20,000ಗೆ ಮಾಡ್ಕೊಡ್ತೀರಾ? ಹೌದು ಸರ್. VXI ಆಪ್ಷನಲ್ ಇದು. VDI ಆಪ್ಷನಲ್. VDI ಆಪ್ಷನಲ್. ಹೌದು ಸರ್. ಡೀಸೆಲ್ ಇದು ಮೈಲೇಜ್ ಬಂದ್ಬಿಟ್ಟು ನಿಮಗೆ 15 ಬರುತ್ತೆ. ಓಕೆ. ಹೈವೇ ಬಂದ್ಬಿಟ್ಟು 18 ಬರುತ್ತೆ ಸರ್. ಹೈವೇ ಬಂದು 18 ಬರುತ್ತೆ. ಹೈಬ್ರಿಡ್ ಇರೋದ್ರಿಂದ ಮೈಲೇಜ್ ಸ್ವಲ್ಪ ಇನ್ಕ್ರೀಸ್ ಬರುತ್ತೆ. ಓಕೆ ಸರ್. ನೆಕ್ಸ್ಟ್ ವೆಹಿಕಲ್ ಮತ್ತೊಂದು ಎರ್ಟಿಗಾ ಇದೆ ನೋಡಬಹುದು. ಎಸ್ ಸರ್. ಸರ್ 2017 ಮಾಡೆಲ್ ಸಿಂಗಲ್ ಓನರ್, ಜಸ್ಟ್ 35,000 ಡ್ರಿವೆನ್. ಓಕೆ. ZXi ಆಪ್ಷನಲ್ ಬಟನ್ ಸ್ಟಾರ್ಟ್ ಇದು. ಸಿಂಗಲ್ ಓನರ್. ಸೊ ಇದರಲ್ಲೂ ಕೂಡ ಏರ್ ಬ್ಯಾಗ್, ABS ಎಲ್ಲ ಬರುತ್ತೆ. ಹೌದು ಸರ್. ಓಕೆ. ಫುಲ್ಲಿ ಟಾಪ್ ಎಂಡ್ ಬಟನ್ ಸ್ಟಾರ್ಟ್ ವೆಹಿಕಲ್ ಸರ್. ಪುಷ್ ಬಟನ್ ಸ್ಟಾರ್ಟ್ ವೆಹಿಕಲ್ ಇದು. ಹೌದು. ಗಾಡಿ ಕಂಡೀಷನ್ ಯಾವ ತರ ಇದೆ ಅಂತ ಹೇಳಿ. ಸೊ ಫ್ಯಾಬ್ರಿಕ್ ಸೀಟ್ಸ್ ಬರುತ್ತೆ ಇದರಲ್ಲಿ, ಲೆದರ್ ಸೀಟ್ ಬರಲ್ಲ. ಇಲ್ಲ ಸರ್. ಸೊ ಅದೇ ಪಕ್ಕದಲ್ಲಿ ನೋಡಿದ್ರಲ್ಲ, ಅದರಲ್ಲಿ ಲೆದರ್ ಸೀಟ್ ಬರ್ತಿತ್ತು. ಹೌದು. ಸೊ ನೋಡಬಹುದು. ಇದು ಪೆಟ್ರೋಲ್ ವೇರಿಯಂಟ್ ಸರ್. ಇದು ಪೆಟ್ರೋಲ್ ವೇರಿಯಂಟ್. ರೂಫ್ ರೇಲ್ಸ್ ಕೂಡ ಹಾಕಿದ್ದಾರೆ ನೋಡಬಹುದು. ಹೌದು ಸರ್. ಸರ್ ಇದಕ್ಕೆ ಕೋಟಿಂಗ್ ಪ್ರೈಸ್? ಇದಕ್ಕೆ ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು 825 ಕೋಟಿಂಗ್ ಮಾಡ್ತಾ ಇದ್ದೀನಿ. ನಿಮ್ ವ್ಯೂವರ್ಸ್ಗೋಸ್ಕರ 7,60,000ಗೆ ಕ್ಲೋಸ್ ಮಾಡಿಬಿಟ್ಟು ಕೊಡ್ತೀನಿ ಸರ್. 7,60,000ಗೆ ಎರ್ಟಿಗಾ ಸಿಗ್ತಾ ಇದೆ. ಯಾವ ವೇರಿಯಂಟ್ ಸರ್ ಇದು? ಇದು ZXi ಪ್ಲಸ್ ವೆಹಿಕಲ್. ನಮ್ಮ ಮುಂದೆ ಒಂದು ಚೆವರ್ಲೆಟ್ ಸೇಲ್ ಇದೆ ನೋಡಬಹುದು. ಈ ಗಾಡಿಯ ಡೀಟೇಲ್ಸ್ ಕೇಳೋಣ. ಎಸ್ ಸರ್. 2013 ಸಿಂಗಲ್ ಓನರ್ ವೆಹಿಕಲ್, 40,000 ರನ್ ಆಗಿದೆ. ಓಕೆ. ಇನ್ಶೂರೆನ್ಸ್ ಕಾಂಪ್ರಹೆನ್ಸಿವ್ ಇದೆ. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಲೆದರ್ ಸೀಟ್ ಕವರ್ಸ್ ಇದೆ. 4 ಪವರ್ ವಿಂಡೋಸ್, ಮಿರರ್ ಅಡ್ಜಸ್ಟಬಲ್. ಓಕೆ. ಜಸ್ಟ್ 45,000 ರನ್ ಆಗಿದೆ. ಜಸ್ಟ್ 45,000 ಡ್ರಿವನ್. ಹೌದು. ಚೆವರ್ಲೆಟ್ ಸೇಲ್ LS ಇದು. ಹೌದು ಸರ್. ಸೊ ಇದರಲ್ಲಿ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಇದೆ. ಹೌದು ಸರ್. ಮ್ಯೂಸಿಕ್ ಸಿಸ್ಟಮ್ ಇಲ್ಲ ಅನ್ಸುತ್ತಲ್ಲ ಇದರಲ್ಲಿ? ಮ್ಯೂಸಿಕ್ ಸಿಸ್ಟಮ್ ಇದೆ ಸರ್. ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್ ಇದೆ ಸರ್. ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್ ಇದೆ ಸರ್. ಕೋಟಿಂಗ್ ಪ್ರೈಸ್ ಇದಕ್ಕೆ 2,30,000. 2,30,000. ನೆಕ್ಸ್ಟ್ ವೆಹಿಕಲ್ ನಮ್ಮ ಮುಂದೆ ಒಂದು i20 ಇದೆ ನೋಡಬಹುದು. 2012 ಮಾಡೆಲ್ ಮ್ಯಾಗ್ನಾ ಆಪ್ಷನಲ್ ಇದು. 52,000 ನೋಡಿದೆ. ಓಕೆ. ಬ್ರ್ಯಾಂಡ್ ನ್ಯೂ ಟೈರ್ ಇದೆ. ಟಚ್ ಸ್ಕ್ರೀನ್ ಮ್ಯೂಸಿಕ್ ಸಿಸ್ಟಮ್ ಇದೆ. ಮ್ಯೂಸಿಕ್ ಸಿಸ್ಟಮ್ ಟಚ್ ಸ್ಕ್ರೀನ್ ಇದೆ. ಓಕೆ. ಮಿರರ್ ಫೋಲ್ಡಬಲ್ ಇದೆ. ಮಿರರ್ ಅಡ್ಜಸ್ಟಬಲ್ ಇದೆ. 4 ಪವರ್ ವಿಂಡೋಸ್. ಮ್ಯಾಗ್ನಾ ಆಪ್ಷನಲ್. ಇದಕ್ಕೆ ಮ್ಯಾಗ್ ವೀಲ್ ಕೂಡ ಹಾಕಿದ್ದಾರೆ. ಹೌದು. ಅಡಿಷನಲ್ ಮ್ಯಾಗ್ ವೀಲ್ ಹಾಕ್ಸಿದ್ದಾರೆ. ಓಕೆ. ಬ್ರ್ಯಾಂಡ್ ನ್ಯೂ ಟೈರ್ ಇದೆ. ಬ್ರ್ಯಾಂಡ್ ನ್ಯೂ ಟೈರ್ ಇದೆ. ಹೌದು. ಸೊ ಇದರಲ್ಲಿ ಏರ್ ಬ್ಯಾಗ್, ABS ಏನು ಬರಲ್ಲ ಸರ್. ಏನು ಬರಲ್ಲ. ಮ್ಯಾಗ್ನಾ ಆಪ್ಷನಲ್ ಇದು. ಹೌದು ಸರ್. ಓಕೆ. ಬಟ್ ಮ್ಯಾಗ್ ವೀಲ್ ಕೂಡ ಹಾಕಿದ್ದಾರೆ, ಚೆಕ್ ಮಾಡಬಹುದು. ಸರ್ ಮೈಲೇಜ್ ಎಷ್ಟು ಎಕ್ಸ್ಪೆಕ್ಟ್ ಮಾಡಬಹುದು? ಮೈಲೇಜ್ ಬಂದ್ಬಿಟ್ಟು ಸಿಟಿ ಒಳಗಡೆ 14 ಬರುತ್ತೆ. ಹೈವೇ ಬಂದ್ಬಿಟ್ಟು 18 ಬರುತ್ತೆ. 1.2 ಲೀಟರ್ ಇಂಜಿನ್ ಇದು. 1.2 ಲೀಟರ್ ಇಂಜಿನ್ ಇದು. ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು 4 lakhs. ನಿಮ್ ವ್ಯೂವರ್ಸ್ ನಿಮ್ ಕಡೆಯಿಂದ, ಯೂಟ್ಯೂಬ್ ಕಡೆಯಿಂದ ಬಂದವರಿಗೆ 3,70,000ಗೆ ಮಾಡ್ಕೊಡ್ತೀನಿ ಸರ್. 3,70,000 ಮಾಡ್ಕೊಡ್ತೀರಾ? ಓಕೆ ಸರ್. ಮುಂದಿನ ವೆಹಿಕಲ್ ನಮ್ಮ ಮುಂದೆ ಒಂದು ಚೆವರ್ಲೆಟ್ ಕ್ರೂಸ್ ಇದೆ ನೋಡಬಹುದು. ಎಸ್ ಸರ್. 2010 ಮಾಡೆಲ್ ಇದು. ಥರ್ಡ್ ಓನರ್ ವೆಹಿಕಲ್. ಓಕೆ. 93,000 ನೋಡಿದೆ. 2 ಲೀಟರ್ ಇಂಜಿನ್ ಬರುತ್ತೆ. ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು 345. ನಿಮ್ ವ್ಯೂವರ್ಸ್ ಬಂದ್ರೆ 3 lakhಗೆ ಮಾಡ್ಕೊಡ್ತೀನಿ ಸರ್. LT 3 lakhಗೆ ಚೆವರ್ಲೆಟ್ ಕ್ರೂಸ್ LT. ಅದನ್ನು 2 ಲೀಟರ್ ಇಂಜಿನ್. LT ಅಂದ್ರೆ ಟಾಪ್ ಎಂಡ್ ಅಲ್ಲ ಸರ್ ಇದು? ಅಲ್ಲ ಸರ್. LTZ ಟಾಪ್ ಎಂಡ್ ವಿತ್ ಸನ್ರೂಫ್ ಬರುತ್ತೆ. ಟಾಪ್ ಎಂಡ್. ಓಕೆ. ಇದು LT ಸರ್. LT ಮತ್ತೆ LTZ ಗೆ ಓನ್ಲಿ ಸನ್ರೂಫ್ ಮಾತ್ರ ಡಿಫರೆನ್ಸ್ ಅಥವಾ ಬೇರೆ ಏನಾದರೂ ಡಿಫರೆನ್ಸ್ ಬರುತ್ತಾ ಸರ್? ಬೇರೆ ಬರುತ್ತೆ ಸರ್. ಸೊ ಏರ್ ಬ್ಯಾಗ್ ಎಷ್ಟು ಬರುತ್ತೆ ಸರ್ ಇದರಲ್ಲಿ? 2 ಏರ್ ಬ್ಯಾಗ್ಸ್ ಬರುತ್ತೆ ಸರ್. 2 ಏರ್ ಬ್ಯಾಗ್ ಬರುತ್ತೆ. ಹೌದು. ಓಕೆ. ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ 4. ಓಕೆ. ಕಂಪನಿ ಫಿಟೆಡ್ ಮ್ಯಾಗ್ ವೀಲ್ ಬರುತ್ತೆ. ಹೌದು ಸರ್. ಇದರಲ್ಲಿ ಸನ್ರೂಫ್ ಒಂದು ಬರಲ್ಲ ನಿಮಗೆ. ಏರ್ ಬ್ಯಾಗು, ABS ಪ್ರತಿಯೊಂದು ಬರುತ್ತೆ. ಎಲ್ಲ ಪ್ರತಿಯೊಂದು ಬರುತ್ತೆ. ನಿಮ್ ವ್ಯೂವರ್ಸ್ಗೆ 3 lakhsಗೆ ಮಾಡ್ಕೊಡ್ತೀನಿ ಸರ್. 345 ಕೋಟಿಂಗ್ ಪ್ರೈಸ್, 3 lakhsಗೆ ಮಾಡ್ಕೊಡ್ತೀನಿ. 3 lakhsಗೆ ಚೆವರ್ಲೆಟ್ ಕ್ರೂಸ್ ಸಿಗ್ತಾ ಇದೆ. ಅದು ಕೂಡ LT. ಸೊ ಟಾಪ್ ಎಂಡ್ಗಿಂತ ಒಂದು ಮಾಡೆಲ್ ಕಮ್ಮಿ. ಇದರಲ್ಲಿ ನಿಮಗೆ ಸನ್ರೂಫ್ ಒಂದು ಬರಲ್ಲ. ಓಕೆ. ಮುಂದಿನ ವೆಹಿಕಲ್ ನಮ್ಮ ಮುಂದೆ ಒಂದು ವ್ಯಾಗನರ್ ಇದೆ ನೋಡಬಹುದು. ವ್ಯಾಗನರ್ ಸ್ಟಿಂಗ್ರೇ ಇದು. 2014 ಮಾಡೆಲ್. ಓಕೆ. ಸೆಕೆಂಡ್ ಓನರ್. 66 ರನ್ ಆಗಿದೆ. ಮೈಲೇಜ್ ಬಂದ್ಬಿಟ್ಟು ನಿಮಗೆ ಸಿಟಿ ಒಳಗಡೆ 14 ಸಿಗುತ್ತೆ. ಹೈವೇ ಬಂದ್ಬಿಟ್ಟು 18 ಸಿಗುತ್ತೆ. ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಸ್ಟೇರಿಂಗ್ ಅಡ್ಜಸ್ಟಬಲ್, ಮಿರರ್ ಫೋಲ್ಡಬಲ್, ಮಿರರ್ ಅಡ್ಜಸ್ಟಬಲ್ ಇದೆ. ಟಚ್ ಸ್ಕ್ರೀನ್ ಸಿಸ್ಟಮ್ ಇದೆ ನಿಮಗೆ.
ಇದ್ರದ್ದು ಪ್ರೈಸ್ ಬಂದ್ಬಿಟ್ಟು 4,25,000 ಕೋಟಿಂಗ್ ಮಾಡ್ತಾ ಇದ್ದೀನಿ. ಓಕೆ 3.8ಗೆ ಕ್ಲೋಸ್ ಮಾಡಿಬಿಟ್ಟು ಕೊಡ್ತೀನಿ ಸರ್. 3.8ಗೆ ಕ್ಲೋಸ್ ಮಾಡಿ ಕೊಡ್ತೀರಾ. ಆ್ಯಂಡ್ ಇದು ಡ್ಯೂಯಲ್ ಟೋನ್ ನೋಡ್ಬೋದು. ಹೌದು ಸರ್, ಡ್ಯೂಯಲ್ ಟರ್ನ್ ಇದು. ಸೊ ಗಾಡಿ ಕಂಡೀಷನ್ ತುಂಬಾ ಚೆನ್ನಾಗಿ ಕಾಣ್ತಿದೆ. ಒಂದ್ಸಲಿ ಬಂದು ಇಂಜಿನ್ ಎಲ್ಲ ಚೆಕ್ ಮಾಡ್ಕೊಂಡು ತಗೊಂಡು ಹೋಗ್ಬೋದು. ವಿತ್ ಸರ್ವಿಸ್ ಹಿಸ್ಟ್ರಿ ಕೊಡ್ತೀನಿ ಸರ್. ವಿತ್ ಸರ್ವಿಸ್ ಹಿಸ್ಟ್ರಿ ಆಲ್ಮೋಸ್ಟ್ ಎಲ್ಲ ಗಾಡಿಗೂ ಕೂಡ ಇವ್ರು ಸರ್ವಿಸ್ ಹಿಸ್ಟ್ರಿ ವಿತ್ ಸರ್ವಿಸ್ ಹಿಸ್ಟ್ರಿ ಕೊಡ್ತಾರೆ. ಸೊ ಕೆಲವೊಂದು ಗಾಡಿಗೆ ಇರಲ್ಲ, ಹಳೆ ಗಾಡಿಗಳಿಗೆ. ಸೊ ಅದನ್ನ ಬಿಟ್ಟು ಆಲ್ಮೋಸ್ಟ್ ಲೇಟೆಸ್ಟ್ ಮಾಡಲ್ ವೆಹಿಕಲ್ಸ್ಗೆಲ್ಲ ಸರ್ವಿಸ್ ಹಿಸ್ಟ್ರಿ ಜೊತೆ ಕೊಡ್ತಾರೆ ಗಾಡಿನ. ಹೌದು ಸರ್. ಓಕೆ ಸರ್, ಥ್ಯಾಂಕ್ ಯು. ತುಂಬ ಚೆನ್ನಾಗಿ ಪ್ರತಿಯೊಂದು ಗಾಡಿ ಡೀಟೇಲ್ಸ್ ಕೊಟ್ಟಿದ್ದೀರಾ. ಆ್ಯಂಡ್ ನಮ್ಮ ವೀಕ್ಷಕರು ಕೂಡ ಕಮೆಂಟ್ ಮಾಡ್ತಿದ್ರು, ಪ್ರತಿಯೊಂದು ಗಾಡಿ ಡೀಟೇಲ್ಸ್ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಸಮೀರ್ ಅವರು ಅಂತ. ಸೊ ಥ್ಯಾಂಕ್ ಯು ಸರ್ ನಿಮಗೆ. ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಸರ್, ನಿಮ್ಮ ಮೋಟೋ ವರ್ಲ್ಡ್ ಕನ್ನಡ ವೀಕ್ಷಕರು ಒಬ್ಬರಿಂದ ಒಬ್ಬರಿಗೆ ಪ್ರಮೋಟ್ ಮಾಡಿದ್ದಾರೆ, ಒಬ್ಬರಿಂದ ಒಬ್ಬರಿಗೆ ಪ್ರಮೋಟ್ ಮಾಡಿ ಹೇಳಿದ್ದಾರೆ, ಇಲ್ಲಿ ಬನ್ನಿ ಹೌಸ್ ಆಫ್ ಕಾರ್ಸ್ಗೆ ಒಳ್ಳೆ ಕಲೆಕ್ಷನ್ ಇದೆ, ಒಳ್ಳೆ ರೆಸ್ಪಾನ್ಸ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಸಾಕಷ್ಟು ಲಾಸ್ಟ್ ವಿಡಿಯೋದಲ್ಲಂತೂ ಸಾಕಷ್ಟು ಹೆಲ್ಪ್ ಮಾಡಿದ್ದಾರೆ ನಿಮ್ಮ ಚಾನಲ್. ಸೊ ಎಲ್ಲರಿಗೂ ಥ್ಯಾಂಕ್ ಯು ಹೇಳ್ತಿದ್ದೀನಿ. ಥ್ಯಾಂಕ್ ಯು. ಹೌದು, ಸ್ಟಾಕು ಆಲ್ಮೋಸ್ಟ್ ಲಾಸ್ಟ್ ಟೈಮು ಸ್ಟಾಕ್ ಆ ಥರನೇ ಖಾಲಿ ಆಗಿದೆ, ಈ ಟೈಮು ಆ ಥರನೇ ಆಗ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ? ಹೌದು ಸರ್. ಓಕೆ ಸರ್, ಹಾಗಿದ್ರೆ ನೋಡ್ಬೋದು ವೀಕ್ಷಕರೇ, ಎಲ್ಲ ಗಾಡಿ ಡೀಟೇಲ್ಸು ಕೊಟ್ಟಿದ್ದಾರೆ ಸಮೀರ್ ಅವರು. ಆ್ಯಂಡ್ ನಿಮಗೆ ಬೇಕಾದಂತಹ ಗಾಡಿ ಏನಾದರೂ ಈ ವಿಡಿಯೋದಲ್ಲಿ ಇದ್ದರೆ ಇಮಿಡಿಯೇಟ್ಲಿ ಬಂದು ತೊಗೊಂಡು ಆರಾಮಾಗಿ ಹೋಗಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಬೈ ಬೈ.